ಸ್ವಾಮಿ. ಎಷ್ಟೋ ಕಷ್ಟಗಳು, ನಷ್ಟಗಳು, ದುಃಖಗಳು, ತೊಂದರೆಗಳು, ಬಾಧೆಗಳು, ಬಡತನಗಳಿದೆ ಸ್ವಾಮಿ. ಆದಾಗ್ಯೂ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಬಂದಿದ್ದಿ ಕರ್ತನೆ. ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರು, ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ಆತನು ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಬೇಡಿದ್ದನ್ನು ನೀನು ಅನುಗ್ರಹಿಸುವಾಗಿದ್ದೆ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಕೊಂಡಾಡಲು ಈ ಹೊಸ ದಿನವನ್ನು, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸು ಕರ್ತನೆ, ಅಭಿವೃದ್ಧಿಪಡಿಸು ಕರ್ತನೆ. ಅಭಿವೃದ್ಧಿಯಾಗಿ ಎಲ್ಲರೂ ಸ್ವಾಮಿ ಒಟ್ಟಾಗಿ ಸೇರಿ ನಿನ್ನನ್ನು ಸ್ತುತಿಸುತ್ತಾ, ಆರಾಧಿಸ್ತಾ, ಘನಪಡಿಸ್ತಾ, ನಿನ್ನ ನಾಮ ಮಹಿಮೆ ಪಡಿಸ್ತಾ, ನಿನ್ನ ನಾಮವನ್ನು ನಾವು ಮತ್ತೊಬ್ಬರಿಗೆ ತಿಳಿಸುತ್ತಾ ಕರ್ತನೆ, ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಬಳಿಗೆ ಕರೆತರುವಂತೆ ನಿನ್ನ ಆತ್ಮನ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಯನ್ನು ಕೊಟ್ಟು ನಡೆಸಪ್ಪ. ಸರ್ವಶಕ್ತನಾದ ದೇವರೇ, ಅದನ್ನು ನಮ್ಮ ಜ್ಞಾಪಕ ಪಟ್ಟಿಯಲ್ಲಿರಿಸು ಕರ್ತನೆ. ನಾವು ಯಾವಾಗಲೂ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಕರ್ತನೆ. ನಿನಗೆ ಸ್ತೋತ್ರ. ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು, ಸಭೆಯ ಪಾಲಕರನ್ನು ನೀನು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಸ್ವಾಮಿ ನೆಮ್ಮದಿ, ಶಾಂತಿ, ಸಮಾಧಾನ, ಬೇಕಾದಷ್ಟು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕರ್ತನೆ ನೀನು ಕಾಪಾಡು. ಅದೇ ರೀತಿಯಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು, ಬಾರದಿರುವವರನ್ನು ತಕ್ಕ ಸಮಯಕ್ಕೆ ಬಂದು ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನೀನು ಎಲ್ಲವನ್ನು ನಿನ್ನ ಪರಲೋಕದ ದ್ವಾರವನ್ನು ತೆರೆದು ತುಂಬಿಸಿ ಪರಿಶುದ್ಧರಾಗಿ, ನಾವು ನೀತಿವಂತರಾಗಿ ನಿನ್ನನ್ನು ಸ್ತುತಿಸುವಂತೆ ಕಾಯ್ದು ಕಾಪಾಡು. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ ಆ ಸಂಗೀತವನ್ನು ಹಾಡಿಕೊಳ್ಳೋಣ. 64ನೇ ಸಂಗೀತ, ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ. ಈ ಹಾಡಿನೊಂದಿಗೆ ಈ ಆರಾಧನೆಯನ್ನ ಪ್ರಾರಂಭ ಮಾಡಿ. ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ, ಕಾರುಣ ಶಬ್ದ ಉಂಟಲ್ಲವೇ, ಓ ಪಾಪಿಯಿತ್ತ ಬಾ, ಹರ್ಷ ಹರ್ಷ ನಿತ್ಯ ಮಹಿಮೆ ಏಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ, ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾರಲ್ಲವೇ, ತಾಮಸ ಬೇಡ ಚಿಂತೆ ಏಕೆ, ಆನಂದವಾಗಿ ಬಾ, ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೆ, ಗಾಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ, ರಕ್ಷಣೆ ಹೊಂದ ಬಾ, ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ. ಕ್ರಿಸ್ತನ ಮಧುರವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ದೇವ ಮಂದಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ಈ ದಿನ ಗಲಾತ್ಯದವರಿಗೆ ಬರೆದ ಪುಸ್ತಕದಲ್ಲಿ ಸತ್ಯದ ಸಂಗತಿಗಳನ್ನ ಅರಿಯುವ ಹಾಗೆ ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ ಮತ್ತು ಅದಕ್ಕಾಗಿ
ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಸತ್ಯದ ಸುವಾರ್ತೆಯ ಕುರಿತಾದಂತ ಅನೇಕ ಗೊಂದಲಗಳನ್ನ ಕಡೆಯವರೆಗೂ ಸ್ವಾಮಿ ನಾವು ನಿವಾರಿಸುತ್ತಾ ಪರಿಶುದ್ಧವಾದ ಸುವಾರ್ತೆಯ ಸಂದೇಶದ ನಿಜವಾದ ಸತ್ಯವನ್ನ ಲೋಕವು ಅರ್ಥ ಮಾಡಿಕೊಳ್ಳಲಿಕ್ಕಾಗುವಂತೆ ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ನಡೆಯಬೇಕಾಗಿದೆ. ಸತ್ಯದ ಸುವಾರ್ತೆಯ ವಿಷಯದಲ್ಲಿ ಈ ಲೋಕವು ಸ್ವಾಮಿ ಸರಿಯಾದಂತ ತಿಳುವಳಿಕೆಗೆ ಬರುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಿ ಈ ಸುವಾರ್ತೆಯನ್ನು ಸಾರುವಂತ ಪ್ರತಿಯೊಬ್ಬ ನಿನ್ನ ಆತ್ಮ ಮಗನ ಮುಖಾಂತರವಾಗಿ ಸತ್ಯಕ್ಕೆ ತಕ್ಕ ಹಾಗೆ ಈ ಕೊನೆ ಕಾಲದಲ್ಲಿ ನೀನು ಮಾತನಾಡಬೇಕೆಂಬುದಾಗಿ ಬೇಡುತ್ತೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಇವತ್ತಿನ ಧ್ಯಾನವನ್ನ ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅಪೊಸ್ತಲನಾದಂತಹ ಪೌಲನು ಗಲಾತ್ಯದವರಿಗೆ ಪತ್ರಿಕೆಗಳನ್ನ ಬರೆಯುವಾಗ ಅಲ್ಲಿ ತಾನು ಗಲಾತ್ಯ ಸಭೆಗಳ ಕುರಿತಾಗಿ ಮಾಡಿದಂತ ಸೇವೆಯನ್ನು ಮತ್ತು ಅಲ್ಲಿ ನಡೆದಂತಹ ಚರ್ಚೆಯನ್ನು ಅವರಿಗೆ ತಿಳಿಸಬೇಕಾದಂತ ಅನೇಕ ಸಂಗತಿಗಳನ್ನು ತಿಳಿಸುವುದರ ಮುಖಾಂತರವಾಗಿ ಈ ಲೋಕದ ಯುಗಾಂತ್ಯಕ್ಕೆ ಬಂದಿರುವಂತ ಎಲ್ಲ ದೇವರನ್ನ ನಂಬಿರುವಂತ ದೇವರ ಸಭೆಗಳಲ್ಲಿ ಇರಬಹುದಾದಂತ ಸುವಾರ್ತೆಗೆ ಸಂಬಂಧಪಟ್ಟಂತ ಸಂಶಯವನ್ನು ಗಲಿಬಿಲಿಯನ್ನು ನಿವಾರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ಸತ್ಯದ ಸುವಾರ್ತೆಯ ನಿಜಾಂಶವನ್ನ ತಿಳಿಸಲು ಬಯಸುವಂತನಾಗಿದ್ದಾರೆ. ನೋಡುವಂತವರಾಗಿದ್ದೇವೆ. ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವಾಗ ಆತನ ಮೂಲ ಉದ್ದೇಶ ಲೋಕದಲ್ಲಿ ತುಂಬಿರುವಂತ ಪಾಪದ ಕಾರ್ಯಗಳನ್ನು ಮಾನವನ ಜೀವಿತದಿಂದ ತೆಗೆದುಹಾಕಲ್ಪಟ್ಟು ಕೆಟ್ಟು ಹೋಗಿರುವಂತ ಮಾನವನ ಬದುಕಿಗೆ ಮುರಿದು ಬಿದ್ದಿರುವಂತ ದೇವರ ಮತ್ತು ಮಾನವನ ನಡುವಿನ ಸಂಬಂಧಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟು ಅಗಲಿ ಹೋಗಿರುವಂತ ಮನುಕುಲವನ್ನ ಮತ್ತೆ ತನ್ನ ಸಾನ್ನಿಧ್ಯದಲ್ಲಿ ಸೇರಿಸಿಕೊಳ್ಳಲು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರವಾಗಿ ಮಾನವನಿಗೆ ಅಂಟಿಕೊಂಡಿರುವಂತ ಶಾಪವನ್ನ ತೆಗೆದುಹಾಕಿ ಪಾಪದ ಸಂಬಳ ಮರಣದಿಂದ ಬಿಡುಗಡೆ ನೀಡಿ ಮತ್ತೆ ತನ್ನ ಜೊತೆಯಲ್ಲಿ ಸದಾಕಾಲ ನಿರಂತರವೂ ಜೀವಿಸುವಂತ ಅವಕಾಶವನ್ನ ಸುವಾರ್ತೆಯ ಮುಖಾಂತರವಾಗಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ತಿಳಿಸಿ ದೇವರ ಮತ್ತು ಮಾನವನ ನಡುವೆ ಮತ್ತೆ ಪರಿಶುದ್ಧವಾದಂತ ನಿಕಟವಾದ ಸಂಬಂಧವನ್ನ ಸೃಷ್ಟಿ ಮಾಡಿ ತಪ್ಪಿ ಹೋಗಿರುವಂತಹ ಪ್ರತಿಯೊಬ್ಬ ಮಾನವನು ಕಳೆದುಕೊಂಡಿರುವಂತ ದೇವರ ಅನ್ಯೋನ್ಯತೆಯನ್ನ ಮತ್ತೆ ಪಡೆದುಕೊಳ್ಳಲು ಕ್ರಿಸ್ತನ ಮುಖಾಂತರವಾಗಿ ಕಾರ್ಯ ಮಾಡಿದನು ಮತ್ತು ಇದು ದೇವರ ಚಿತ್ತವಾಗಿ ಇದನ್ನ ನೆರವೇರಿಸುವಲ್ಲಿ ಕ್ರಿಸ್ತನು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ಆ ಕಾಲದಲ್ಲಿದ್ದಂತ ಧರ್ಮಶಾಸ್ತ್ರದ ನಿಯಮಗಳಿಗೆ ಬದ್ಧನಾಗಿ ಜೀವಿಸಿ ಆ ಸಮಯದಲ್ಲಿ ತಾನು ನೆರವೇರಿಸಬೇಕಾದಂತ ಯೋಜನೆಯನ್ನ ಸಂಪೂರ್ಣಗೊಳಿಸಿದ. ಇಸ್ರಾಯೇಲರ ಮಧ್ಯದಲ್ಲಿ ಆತನು ಹುಟ್ಟಿ ಇಸ್ರಾಯೇಲರಿಗಾಗಿ ಸುವಾರ್ತೆಯನ್ನ ಆತನ ಶಿಲುಬೆಯ ಮೇಲಣ ಮರಣದಿಂದ ಸುರಿಸಿ ಅವಕಾಶವನ್ನ ಇಟ್ಟು ಇಸ್ರಾಯೇಲರ ಮುಖಾಂತರವಾಗಿ ಆತನ ಕುರಿತಾದಂತ ಸತ್ಯದ ಸುವಾರ್ತೆಯ ಸಂದೇಶವು ಪ್ರಾರಂಭವಾಗಿ ಲೋಕದ ಕಟ್ಟ ಕಡೆಯಲ್ಲಿರುವಂತ ಪ್ರತಿಯೊಬ್ಬ ಮಾನವನಿಗೂ ಆ ಪರಿಶುದ್ಧವಾದಂತ ಸುವಾರ್ತೆಯ ಸಂದೇಶವು ಹಂಚಲ್ಪಡಬೇಕಾದದ್ದು ಅವಶ್ಯವಾಗಿದೆ. ಈ ಕಾರಣದಿಂದಲೇ ಕ್ರಿಸ್ತನು ಇಸ್ರಾಯೇಲರ ಮಧ್ಯದಲ್ಲಿ ಜನಿಸಿದರು ಮತ್ತು ಇಸ್ರಾಯೇಲರ ಮಧ್ಯದಲ್ಲಿ ತನ್ನ ಸೇವೆಯನ್ನು ಸಂಪೂರ್ಣಗೊಳಿಸಿದರು. ನಂತರ ದೇವರು ತನ್ನ ಸುವಾರ್ತೆ ಸೇವೆಯನ್ನ
ತಾನು ಆರಿಸಿಕೊಂಡಂತ 12 ಮಂದಿ, ಆ ಸಮಯದಲ್ಲಿ ಉಳಿದುಕೊಂಡದ್ದು 11 ಮಾತ್ರ. ಇನ್ನೊಬ್ಬ ಶಿಷ್ಯನನ್ನ, ಮತ್ತಿಯನನ್ನ ಅಪೊಸ್ತಲರು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ನಂತರ ಆರಿಸಿಕೊಳ್ಳುವಂತರಾಗಿದ್ದಾರೆ. ಅದನ್ನು ನಾವು ಅಪೊಸ್ತಲ ಕಾರ್ಯದಲ್ಲಿ ಒಟ್ಟು 12 ಮಂದಿ ಶಿಷ್ಯರು ಸಂಪೂರ್ಣವಾಗಿ ಬೇಕಾಗಿತ್ತು. ಈ 12 ಮಂದಿ ಶಿಷ್ಯರ ಮುಖಾಂತರವಾಗಿ ಈ ಲೋಕಕ್ಕೆ ಸುವಾರ್ತೆ ಸಾರಲ್ಪಡುತ್ತೆ. ಈಗ 12 ಮಂದಿ ಶಿಷ್ಯರು ಸುವಾರ್ತೆಯನ್ನ ಪ್ರಾರಂಭಿಸ್ತಾರೆ. ಅವರಿಗೆ ದೇವರು ಈ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಸಂದೇಶದ ಪ್ರಕಾರವಾಗಿ ಅವರು ಈ ಭೂಮಿ ಮೇಲೆ ಕಾರ್ಯ ಮಾಡುವುದು. ಮಾರ್ಕನು ಬರೆದಂತಹ ಸುವಾರ್ತೆ ಕೊನೆಯ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ ಯೇಸು ಕ್ರಿಸ್ತ ಈ ಮಾತುಗಳನ್ನ ಅವರಿಗೆ ತಿಳಿಸುವಂತರಾಗಿದ್ದಾರೆ. ಕೊನೆಯ ಅಧ್ಯಾಯ ಮಾರ್ಕನು ಬರೆದಂತಹ ಸುವಾರ್ತೆ 14ನೇ ಅಧ್ಯಾಯ, 16ನೇ ಅಧ್ಯಾಯ 14ನೇ ವಚನ. ಈಗ ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ನಂಬಿಕೆಗೂ ಅವರ ಮನಸ್ಸಿನ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಇದು ಕ್ರಿಸ್ತನು ಅವರಿಗೆ ಕೊಟ್ಟಂತ ಸಂದೇಶವಾಗಿದೆ. ಈ ಸಂದೇಶವನ್ನ ತಾನೇ ಅವರು ಮುಂದುವರಿಸಿಕೊಂಡು ಹೋಗಬೇಕಾಗಿ ಮತ್ತೇನು ಬರೆದಂತ ಸುವಾರ್ತೆಯಲ್ಲಿ ಇದೇ ಸಂದೇಶವನ್ನ ಅವರಿಗೆ ಕೊಡುವಂತನಾಗಿದ್ದಾನೆ. 28ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಲೋಕಕ್ಕೆ ಸುವಾರ್ತೆ ಸಾರಬೇಕು. ಸುವಾರ್ತೆ ಸಾರುವುದರ ಮುಖಾಂತರವಾಗಿ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ತಂದೆಯಾದ ದೇವರನ್ನ ಅರಿತು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ಆತನ ಶಿಷ್ಯತ್ವವನ್ನ ಅಂಗೀಕಾರ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನ, ರಕ್ಷಣೆಯನ್ನ ಹೊಂದಿಕೊಳ್ಳಬೇಕಾದ್ದು ಅವಶ್ಯವಾಗಿದೆ. ಅದನ್ನ ಆತನು ಸುವಾರ್ತೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ನಂಬುವಂತಹ ಪ್ರತಿಯೊಬ್ಬ ಮಾನವನಿಗೂ ಒದಗಿಸಿಕೊಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದರು. ಈ ಸತ್ಯದ ಸುವಾರ್ತೆಯನ್ನ ಸಾರಲ್ಪಡಲು ಉಪದೇಶವು ಕೊಡಲ್ಪಡಬೇಕಾಗಿದೆ. ಯಾವ ವಿಷಯದಲ್ಲಿ? ದೇವರ ವಿಚಾರದಲ್ಲಿ ಉಪದೇಶ ಮಾಡಿ ಜನರಿಗೆ ಸತ್ಯ ದೇವರ ವಿಷಯವಾದಂತ ಸತ್ಯವನ್ನ ತಿಳಿಸಬೇಕಾಗಿದೆ. ಸತ್ಯ ದೇವರ ಸಂಕಲ್ಪವನ್ನ ಲೋಕಕ್ಕೆ ತಿಳಿಸಬೇಕಾಗಿದೆ. ಈಗಾಗಲೇ ಲೋಕವು ಪಾಪದ ದೆಸೆಯಿಂದ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು ಎಂಬುದಾಗಿ ಪೌಲನು ಬರೆಯುವಂತನಾಗಿದ್ದಾನೆ. ಗಲಾತ್ಯರ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ, 4ನೇ ವಚನ. ಈತನು ನಮ್ಮನ್ನು ಕೆಟ್ಟದಾಗಿರುವ ಲೋಕದ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗಾಂತರಗಳಲ್ಲಿ
ಸ್ತೋತ್ರ. ಆಮೇಲೆ ಕೆಟ್ಟು ಹೋಗಿರುವಂತ ದುಷ್ಟ ಪಾಪದಲ್ಲಿ ತುಂಬಿರುವ ಪಾಪದಿಂದ ಬಿಡಿಸುವುದಕ್ಕೋಸ್ಕರ, ದುಷ್ಟ ಯುಗದಿಂದ ಎಂಬುದಾಗಿರುವಾಗ ಪಾಪವು ತುಂಬಿ ತುಳುಕುತ್ತಿರುವಂತ ಪರಿಸ್ಥಿತಿಯಿಂದ ಪ್ರತಿಯೊಬ್ಬ ಮನುಷ್ಯನನ್ನ ಬಿಡುಗಡೆ ಮಾಡಿ ನಿತ್ಯ ಜೀವದಲ್ಲಿ ಸೇರಿಸಿ ಪಾಪದ ಸಂಬಳ ಮರಣದಿಂದ ತಪ್ಪಿಸುವುದು ದೇವರ ಚಿತ್ತವಾಗಿದೆ. ಅದಕ್ಕಾಗಿಯೇ ದೇವರು ತನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ಆತನ ಚಿತ್ತವಾಗಿದೆ. ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ತಂದೆಯಾದ ದೇವರ ರಾಜ್ಯದಲ್ಲಿ ಮತ್ತೆ ಪ್ರವೇಶ ಮಾಡುವಂತ ಅವಕಾಶವನ್ನ ಲೋಕದಲ್ಲಿರುವಂತಹ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ದೇವರು ಆಹ್ವಾನವಾಗಿ ನೀಡಿದರು. ಈ ಸತ್ಯದ ಸಂದೇಶವನ್ನ ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ತಿಳಿಸುವುದರ ಮುಖಾಂತರವಾಗಿ ತಂದೆಯಾದ ದೇವರ ಆಹ್ವಾನದ ಈ ಸಂದೇಶವನ್ನ ಮನುಷ್ಯರಿಗೆ ತಿಳಿಸಿ ಈ ಸಂದೇಶವನ್ನ ಹೃದಯಪೂರ್ವಕವಾಗಿ ಅಂಗೀಕಾರ ಮಾಡಿಕೊಂಡವರಿಗೆ ದೇವರ ಸತ್ಯ ದೇವರ ವಿಚಾರವನ್ನ ಉಪದೇಶ ಮಾಡುವುದು ಅವಶ್ಯವಾಗಿದೆ. ಯೋಹಾನನು 17ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾರೆ. ಯೋಹಾನನ ಬರೆದಂತ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 3ನೇ ವಚನವನ್ನ ನಾವು ನೋಡುವಾಗ ಅಲ್ಲಿ ಈ ಮಾತುಗಳನ್ನ ನಾವು ನೋಡುವಂತರಾಗಿದ್ದೇವೆ. ಒಬ್ಬನೇ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನಿತ್ಯ ಜೀವದ ವಿಚಾರವಾದಂತಹ ಸತ್ಯವನ್ನ ತಿಳಿಸುವಲ್ಲಿ ಕ್ರಿಸ್ತನು ಶಿಷ್ಯರಿಗೆ ಮಾತುಗಳನ್ನ ತಿಳಿಸ್ತಾನೆ. ನೀವು ಸಾರಬೇಕಾದಂತಹ ವಿಷಯ, ಜನರು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ, ಒಬ್ಬನೇ ದೇವರ ವಿಚಾರದಲ್ಲಿ ಈ ಲೋಕವು ತಿಳಿದುಕೊಂಡಿರುವಂತ ಅಪಾರ್ಥಗಳನ್ನ ಸರಿಪಡಿಸುವುದು ಮತ್ತು ಒಬ್ಬನೇ ದೇವರಾದಂತ ತಂದೆಯ ಸಂಕಲ್ಪವನ್ನ ಈ ಲೋಕಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಡುವುದು. ಆತನ ಸಂಕಲ್ಪವೇನು? ಮೊದಲನೇದಾಗಿ ಲೋಕದಲ್ಲಿ ಸಕಲ ಮಾನವರಿಗೂ ತಿಳಿಯಬೇಕಾದಂತ ಸತ್ಯವು ಇಡೀ ಲೋಕವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ಒಬ್ಬನೇ ದೇವರು ಭೂಪರ ಲೋಕದಲ್ಲಿ ಇದ್ದಾನೆ. ಭೂಪರ ಲೋಕಗಳಿಗೆ ಒಬ್ಬನೇ ದೇವರು ಎಂಬುದನ್ನ ಅರ್ಥ ಮಾಡಿಕೊಡ್ಬೇಕು. ಎರಡನೇದಾಗಿ ಆ ಒಬ್ಬನೇ ದೇವರು ಕೆಟ್ಟು ಹೋಗಿರುವಂತ ಭೂಲೋಕದಲ್ಲಿರುವಂತ ಪಾಪವನ್ನ ತೆಗೆದುಹಾಕಲು, ಪಾಪದ ವಶದಿಂದ ಮಾನವನನ್ನ ಬಿಡಿಸಿ ಮತ್ತೆ ನಿತ್ಯ ಜೀವದಲ್ಲಿ ಸೇರಿಸಲು ತನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವುದು ಆತನ ಸಂಕಲ್ಪವಾಗಿತ್ತು. ಈ ಸಂಕಲ್ಪವನ್ನ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಂಡು ತಂದೆಯಾದ ದೇವರ ಚಿತ್ತವನ್ನ ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನು ಹೊಂದುವುದು ಅವಶ್ಯವಾಗಿದೆ. ಈ ನಿತ್ಯ ಜೀವದ ಮಾರ್ಗದಲ್ಲಿ ಇಸ್ರಾಯೇಲರನ್ನ ಮೊದಲು ಮಾಡಿಕೊಂಡು ಲೋಕದ ಕಟ್ಟ ಕಡೆಯಲ್ಲಿ ವಾಸಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಸತ್ಯದ ಸುವಾರ್ತೆಯು ಸಾರಲ್ಪಡುವುದು ಅವಶ್ಯವಾಗಿದೆ. ಈ ಸತ್ಯವನ್ನ ತಿಳಿಸುವಲ್ಲಿ ವಿಶೇಷವಾಗಿ ದೇವರು ಅಪೊಸ್ತಲರನ್ನ ಆರಿಸಿಕೊಳ್ಳುವಾಗ ಅದರಲ್ಲಿ ಪ್ರಾಮುಖ್ಯವಾದಂತಹ ಸ್ಥಾನವನ್ನ ಪೇತ್ರನಿಗೆ ಕೊಡುವಂತಾಗಿದೆ. ಪೇತ್ರನು ಆ ಸಂದೇಶದ ಕುರಿತಾಗಿ 12 ಮಂದಿ ಅಪೊಸ್ತಲರ ಜೊತೆಯಲ್ಲಿ ಸುವಾರ್ತೆಯನ್ನ ಪ್ರಾರಂಭ ಮಾಡುವಂತನಾಗಿದ್ದಾನೆ. ಪೇತ್ರನು ಮೊದಲನೇದಾಗಿ ಸುವಾರ್ತೆಯನ್ನ ಪ್ರಾರಂಭಿಸಿ ಸಭೆಗಳನ್ನ ಸ್ಥಾಪಿಸಿದ್ದನ್ನ ನಾವು ನೋಡುವಂತನಾಗಿದ್ದೇವೆ. ಇದಾದ ನಂತರ ಅನೇಕ ವರ್ಷಗಳಿಂದ ದೇವರು ಇಸ್ರಾಯೇಲರ ಮಧ್ಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದಂತ
ಪೌಲನಿಗೆ ಆತನ ಕರೆಯುವಿಕೆಯನ್ನ ಕೊಟ್ಟದನ್ನ ನಾವು ನೋಡುವಂತಾಗಿದೆ. ಈತನು ಸುವಾರ್ತೆ ಸಾರುತ್ತಿರುವಂತ ಅಪೊಸ್ತಲರ ವಿರುದ್ಧವಾಗಿ ದಂಡೆತ್ತಿ ಸರ್ಕಾರದ ಮತ್ತು ಆಗಿನ ಕಾಲದ ಸಭಾ ನಾಯಕರ ಸಮ್ಮತಿಯನ್ನ ಪಡೆದವನಾಗಿ ದೇವರ ಸುವಾರ್ತೆಯ ವಿಷಯವಾದಂತ ಸತ್ಯಾರ್ಥವನ್ನ ತಿಳಿಯದೆ ದೇವರ ಸುವಾರ್ತೆಯನ್ನ ಸಾರುತ್ತಿದ್ದಂತ ದೇವ ಜನರ ಮೇಲೆ ಇವನು ಆಕ್ರಮಣ ನಡೆಸಿ ಅದನ್ನ ಮುಂದುವರಿಸಿಕೊಂಡು ಹೋಗಲು ಮುಂದೆ ಹೋಗುತ್ತಿರುವಾಗ ದಮಸ್ಕ ಪಟ್ಟಣದಲ್ಲಿ ನೇರವಾಗಿ ಯೇಸು ಕ್ರಿಸ್ತನನ್ನೇ ಈತನು ಎದುರುಗೊಳ್ಳುವಂತಾಗಿದ್ದ. ಆ ಸಮಯದಲ್ಲಿ ತಾನೇ ದೇವರು ಈತನಿಗೆ ದರ್ಶನವನ್ನ ಕೊಡುವಂತಾಗಿದ್ದ. ಅಲ್ಲಿ ತಾನೇ ಆತನು ಕ್ರಿಸ್ತನನ್ನ ಕಾಣುವಂತಾಗಿದ್ದ. ಈ ಸತ್ಯ ಸಂಗತಿಯನ್ನ ಆತನು ಇಲ್ಲಿ ಹೇಳುವಂತಾಗಿದ್ದ. ನಾನು ಮನುಷ್ಯರಿಂದ ಅಪೊಸ್ತಲನಾಗಲಿಲ್ಲ, ಅಭಿಷಿಕ್ತನಾಗಲಿಲ್ಲ. ನಾನು ಕೂಡ ನೇರವಾಗಿ ಕ್ರಿಸ್ತನಿಂದಲೇ ಅಭಿಷೇಕಿಸಲ್ಪಟ್ಟವನು, ಅಪೊಸ್ತಲತನವನ್ನ ಹೊಂದಿದವನು ಆಗಿದ್ದೇನೆಂಬುದನ್ನ ಖಚಿತಪಡಿಸ್ತಾನೆ. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನ ಹೊಂದಿದ ಪೌಲನೆಂಬ ನಾನು. ಆತನು ತನ್ನ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನ ಸ್ಪಷ್ಟವಾಗಿ ಕೊಡ್ತಾನೆ. ಅಪೊಸ್ತಲರು ಮಾತ್ರ ಯೇಸು ಕ್ರಿಸ್ತನಿಂದ ಅಪೊಸ್ತಲತನವನ್ನ ಪಡೆದುಕೊಂಡವರಾಗಿ ಅಭಿಷೇಕ ಹೊಂದಿದವರಾಗಿ ಸುವಾರ್ತೆಯನ್ನ ಸಾರುವುದಕ್ಕೆ ಅರ್ಹರಾಗಿದ್ದು ಅವರ ಬಾಯಿಂದ ಬರುವಂತ ಅವರು ಮಾಡುವಂತ ಸುವಾರ್ಥ ಸೇವೆಯು ಮಾತ್ರ ಸುವಾರ್ತೆ ಎಂಬುದಾಗಿ ನಂಬಿದಂತ ಆಗಿನ ಕಾಲದ ಸಭೆಗಳಿಗೆ ಸುವಾರ್ತೆಯನ್ನ ಸಾರುವಾಗ ನಾನೂ ಕೂಡ ಅವರಲ್ಲಿ ಒಬ್ಬನು, ನನ್ನನ್ನು ಕೂಡ ಅವರ ಜೊತೆಯಲ್ಲಿ ದೇವರು ಈ ಸುವಾರ್ತೆ ಸೇವೆಗೆ ಕರೆದಿದ್ದಾನೆ. ಆದುದರಿಂದ ನಾನು ನನ್ನ ಕೆಲಸವನ್ನ ನಾನು ಮಾಡಬೇಕಾಗಿದೆ. ಇದನ್ನ ಇಲ್ಲಿ ಆತನು 15ನೇ ವಚನದಲ್ಲಿ ತಿಳಿಸ್ತಾನೆ. ಗಲಾತ್ಯದವರು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 15ನೇ ವಚನ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು ಎಂಬುದಾಗಿ ಹೇಳ್ತಾರೆ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಪೌಲನು ತಂದೆಯಾದ ದೇವರು ಇತರ ಅಪೊಸ್ತಲರನ್ನ ಆರಿಸಿಕೊಂಡ ಹಾಗೆ ನನ್ನನ್ನು ಆರಿಸಿಕೊಂಡಿರುವುದು ಖಚಿತ ಎಂಬುದನ್ನ ಖಚಿತಪಡಿಸುವಂತವನಾಗಿದ್ದ. ಆತನು ಬಂದು ಸುವಾರ್ತೆಯನ್ನು ಸಾರುವಾಗ ಅಪೊಸ್ತಲರಿಗಿದ್ದಂತಹ ಸ್ಥಾನಮಾನಗಳನ್ನೇ ಹೊಂದಿದವನಾಗಿ ದೇವರಿಂದ ಬರುವಂತಹ ಸಂದೇಶವನ್ನ ತಾನು ಕೂಡ ಪಡೆದವನಾಗಿ ಈ ಭೂಮಿ ಮೇಲೆ ತನಗಿರುವಂತ ಕರ್ತವ್ಯವನ್ನ ನಿರ್ವಹಿಸುತ್ತಾ ಇದ್ದೇನೆ ಎಂಬುದನ್ನ ಆತನು ತಿಳಿಸುವಂತನಾಗಿ, ಜೊತೆಗೆ ಆತನ ಒಂದು ಸತ್ಯವನ್ನ ತಿಳಿಸುವಂತನಾಗಿದ್ದಾನೆ. ಪೇತ್ರನಿಗೆ ಯಹೂದ್ಯರಲ್ಲಿ ಇಸ್ರಾಯೇಲರಲ್ಲಿ ಸುವಾರ್ತೆ ಸೇವೆಯನ್ನ ಮಾಡುವಂತ ಅವಕಾಶವಿತ್ತು. ಅದಕ್ಕಾಗಿ ಪೇತ್ರನನ್ನ ದೇವರು ಅಪೊಸ್ತಲತನವನ್ನ ಒಪ್ಪಿಸಿ ಅಭಿಷೇಕ ಮಾಡಿ ಸೇವೆಯನ್ನ ಆತನಲ್ಲಿ ಪ್ರಾರಂಭಿಸಿದನು. ನಂತರ ನಾನು
ನನ್ನನ್ನ ಕರೆಯುವಾಗ ಆತನು ಈ ಭೂಮಿ ಮೇಲೆ ಇರುವಂತ ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರುವಂತ ಅವಕಾಶವನ್ನ ನನಗೆ ಕೊಟ್ಟು ಅವರು ಮಾಡುವಂತ ಸೇವೆಯಲ್ಲಿ ನಾನು ಪಾಲುದಾರನಾಗಿ ಆ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗಿ ಈ ಲೋಕದಲ್ಲಿರುವಂತ ಎಲ್ಲಾ ದೇಶಗಳ ಜನರಿಗೂ ಸತ್ಯದ ಸುವಾರ್ತೆಯು ಸಾರಬೇಕಾದ್ರೆ ಈ ಲೋಕದಲ್ಲಿರುವಂತ ಅನ್ಯರಿಗೂ ಸಹ ದೇವರ ರಾಜ್ಯದ ವಿಷಯವಾದಂತ ಈ ಸುವಾರ್ತೆಯನ್ನ ಸಾರಬೇಕಾಗಿರುವುದು ಅವಶ್ಯವಿದೆ. ಮತ್ತು ಅದಕ್ಕಾಗಿ ಅಪೊಸ್ತಲರನ್ನ ಆರಿಸಿಕೊಂಡು ಅವರನ್ನ ಆತ್ಮನ ಮುಖಾಂತರವಾಗಿ ಅಭಿಷೇಕಿಸಿ ಅವರ ಮುಖಾಂತರವಾಗಿ ಮಹತ್ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ಸತ್ಯದ ಸುವಾರ್ತೆಯ ಸೇವೆಯನ್ನ ಪ್ರಾರಂಭಿಸಿದಂತ ದೇವರು ನನ್ನನ್ನು ಆರಿಸಿಕೊಂಡು ನಾನೂ ಸಹ ಆ ಸುವಾರ್ತೆ ಸೇವೆಯಲ್ಲಿ ಭಾಗಿಯಾಗಿ ಈ ಲೋಕದಲ್ಲಿ ಅವರ ನಂತರ ಮುಂದಿನ ಸುವಾರ್ತೆಯ ಸೇವೆಯನ್ನ ಮುಂದುವರಿಸಬೇಕಾದದ್ದು ಅವಶ್ಯವಾಗಿತ್ತು. ಆದುದರಿಂದ ಆ ಕೆಲಸವನ್ನ ನಾನು ಮಾಡಿದ್ದೇನೆ ಮತ್ತು ಮಾಡುವಂತವನಾಗಿದ್ದೇನೆ ಅಂತ ಸಾಕ್ಷಿಯನ್ನ ಈ ಪುಸ್ತಕದಲ್ಲಿ ನಮಗೆ ತಿಳಿಸುವಂತ ಪ್ರತಿಯೊಬ್ಬ ದೇವರ ಸೇವಕನನ್ನ ತಂದೆಯಾದ ದೇವರು ತಾಯಿಯ ಗರ್ಭದಲ್ಲಿಯೇ ಹುಟ್ಟುವುದಕ್ಕಿಂತ ಮುಂಚೆಯೇ ಆರಿಸಿಕೊಂಡವನಾಗಿರುವುದನ್ನ ಆತನು ಪ್ರಸ್ತಾಪ ಪಡಿಸ್ತಾನೆ. ಪ್ರತಿಯೊಬ್ಬ ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿ ಮಾತ್ರ ಸುವಾರ್ತೆಗೆ ಬದ್ಧನಾಗಿ ತನ್ನ ಸರ್ವ ಸಂಪತ್ತನ್ನು ತನ್ನ ಸರ್ವ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ತನ್ನನ್ನೇ ತಾನು ನಿರಾಕರಿಸಿ ತನ್ನನ್ನ ಸೃಷ್ಟಿಸಿದಂತ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಸಮರ್ಪಣೆ ಮಾಡಿ ತನ್ನ ಕೆಲಸವನ್ನ ಪ್ರಾರಂಭ ಮಾಡಬೇಕಾಗಿದೆ. ಆ ಕೆಲಸವನ್ನ ಅಪೊಸ್ತಲರು ಮಾಡಿದ ಹಾಗೆ ನಾನು ಕೂಡ ಅದೇ ರೀತಿಯಾದಂತ ರೀತಿಯಲ್ಲಿ ಸುವಾರ್ತೆಯನ್ನ ಪಡೆದುಕೊಂಡವನಾಗಿ ಆ ಕೆಲಸವನ್ನ ನಾನು ಮುಂದುವರಿಸುತ್ತಾ ಇದ್ದೇನೆ ಎಂಬುದನ್ನ ಆತನು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾನೆ. ಇಲ್ಲಿ ಸುವಾರ್ತೆ ಸಾರಲ್ಪಡುವಾಗ ಅಪೊಸ್ತಲರಿಗೂ ಮತ್ತು ಪೌಲನ ನಡುವೆ ಕೆಲವೊಂದು ಗೊಂದಲಗಳು ಬಂದು ಆಗಿನ ಕಾಲದಲ್ಲಿ ಅಪೊಸ್ತಲರು ಸಾರಿದಂತ ಸಂದೇಶವನ್ನ ಅಂಗೀಕಾರ ಮಾಡಿಕೊಂಡಂತ ಕ್ರೈಸ್ತರೊಳಗೆ ಮತ್ತು ಪೌಲನು ಸಾರಿದಂತ ಸುವಾರ್ತೆಯನ್ನ ಸಾರಿದಂತ ಅನ್ಯ ಜನರೊಳಗೆ ನಡುವೆ ಇರಬೇಕಾದಂತ ಕೆಲವೊಂದು ಸುವಾರ್ತೆಯ ತಾರತಮ್ಯಗಳನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಪೌಲನು ಈ ಪುಸ್ತಕದಲ್ಲಿ ಮಾಡಿದ. ದೇವರ ಸಂಕಲ್ಪವನ್ನ ಸತ್ಯದ ಸುವಾರ್ತೆಯನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸುವಾರ್ತೆಯ ಸತ್ಯಾರ್ಥಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಪರಿಪೂರ್ಣನಾಗಿ ವಿಧೇಯನಾಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಸುವಾರ್ತೆಯಲ್ಲಿ ಗಲಿಬಿಲಿ ಉಂಟಾದಾಗ ಸುವಾರ್ತೆಯನ್ನು ನಂಬುವವರ ಮನಸ್ಸಿನಲ್ಲಿ ಅನೇಕ ವಿಧವಾದಂತ ಗೊಂದಲಗಳು ಸೃಷ್ಟಿಯಾಗ ಆಗ ಆ ಸುವಾರ್ತೆಯನ್ನ ಸತ್ಯದ ಸುವಾರ್ತೆ ಎಂಬುದಾಗಿ ನಂಬುವುದಕ್ಕೆ ಕಷ್ಟವಾಗುತ್ತೆ. ಅದು ತಾನೇ ಈ ಇಂದಿನ ಯುಗದಲ್ಲಿಯೂ ನಡೆಯುತ್ತಾ ಇರ್ತಕ್ಕಂಥ ಸುವಾರ್ತೆಯ ವಿಷಯವಾದಂತ ಅನೇಕ ಸತ್ಯವನ್ನ ತಿಳಿಸುವಲ್ಲಿ ಅನೇಕರು ಅನೇಕ ವಿಧದಲ್ಲಿ ಎಡವಿರುವುದರಿಂದ ತಪ್ಪಾಗಿ ಸುವಾರ್ತೆಯನ್ನ ಸಾರುತ್ತಿರುವುದರಿಂದ ಸ್ಪಷ್ಟವಾದ ನಿಖರವಾದ ಸತ್ಯವನ್ನ ಲೋಕದ ಕಟ್ಟಕಡೆಗೆ ಮತ್ತೆ ವಿಮರ್ಶಾತ್ಮಕವಾಗಿ ಮಾನವ ಕುಲಕ್ಕೆ ದೇವರ ಆತ್ಮನು ತನ್ನ ಸತ್ಯವೇದದ ಮುಖಾಂತರವಾಗಿ ಸ್ಪಷ್ಟಪಡಿಸುವಂತ ಪ್ರಯತ್ನವನ್ನ ಮಾಡುವಂತವರಾಗಿದ್ದ. ಆದುದರಿಂದ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಂಡಿರುವಂತಹ ಸಭೆಗಳಲ್ಲಿ ಸುವಾರ್ತೆಯ ನಿಮಿತ್ತ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಕ್ರೈಸ್ತರಾಗಿರುವಂತಹ ಪ್ರತಿಯೊಬ್ಬ ದೇವರ ಜನರಲ್ಲಿ ಸ್ಪಷ್ಟವಾದಂತ ತಿಳುವಳಿಕೆಯನ್ನ ತಂದು ದೇವರ ನೇರವಾದ ಚಿತ್ತವನ್ನು ಆತನ ಸಂಕಲ್ಪವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಮಾಡಿಕೊಳ್ಳುವಲ್ಲಿ ಕೊನೆಯ ಕಾಲದಲ್ಲಿ ತಂದೆಯಾದ ದೇವರು ತನ್ನ ಆತ್ಮನ ಮುಖಾಂತರವಾಗಿ
ತನ್ನ ಸೇವಕರಲ್ಲಿ ಕಾರ್ಯ ಮಾಡಿ ಈ ಸಂಶಯವನ್ನ, ಈ ಗೊಂದಲವನ್ನ ನಿವಾರಿಸುವಂತ ಪ್ರಯತ್ನವನ್ನ ಮಾಡುವಂತವನಾಗಿದ್ದಾನೆ. ಈ ವಿಷಯವಾಗಿ ಕುರಿತಾಗಿ ಅನೇಕ ಸತ್ಯದ ಸಂಗತಿಗಳನ್ನ ನಾವು ಅರಿಯಬೇಕಾಗಿದೆ. ಅದನ್ನು ನಾವು ಅರಿಯಬೇಕಾದ್ರೆ ಪ್ರಾರ್ಥನಾ ಪೂರ್ವಕವಾಗಿ ಆತ್ಮನ ಬಲದಿಂದ ಈ ಸತ್ಯವನ್ನ ಅರಿಯಲು ನಮ್ಮನ್ನ ನಾವು ಕೃಷಿಕೊಳ್ಬೇಕಾಗಿದೆ. ಅದಕ್ಕಾಗಿ ಮುಂದಿನ ಸಂಗತಿಗಳನ್ನ ನಾಳೆಯಿಂದ ನಾವು ಕಲಿಯೋಣ. ಈ ಪುಸ್ತಕದಲ್ಲಿರುವಂತ ಅನೇಕ ಗೊಂದಲಗಳು ಕರ್ತನ ಆತ್ಮನು ನಮ್ಮ ವಿಷಯದಲ್ಲಿಯೂ ನಮಗಾಗಿಯೂ ಅದನ್ನ ಸರಿಪಡಿಸುವಂತೆ ನಾವು ಸರಿಯಾದಂತ ಸುವಾರ್ತೆಯನ್ನು ಅರ್ಥ ಮಾಡಿಕೊಂಡು ಈ ಸತ್ಯದ ಸುವಾರ್ತೆಯಲ್ಲಿ ನಾವು ಭಾಗಿಗಳಾಗಿದ್ದು ಮುಂದೆ ಬರುವಂತ ಪೀಳಿಗೆಗೆ, ಜನಾಂಗಕ್ಕೆ ಮತ್ತು ಈ ಭೂಮಿಯ ಮೇಲೆ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸತ್ಯದ ಸುವಾರ್ತೆಯನ್ನ ಸತ್ಯಕ್ಕೆ ತಕ್ಕ ಹಾಗೆ ಸತ್ಯದ ಆತ್ಮನ ಮುಖಾಂತರವಾಗಿ ಸಾರಲ್ಪಡುವ ಹಾಗೆ ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಅಂತ ಸತ್ಯದ ಆತ್ಮನ ಮುಖಾಂತರವಾಗಿ ಸತ್ಯದ ಸುವಾರ್ತೆಯನ್ನ ಸಾರುವಲ್ಲಿ ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಸುವಾರ್ತಿಕರನ್ನ, ದೇವರ ಸಂದೇಶಕರನ್ನ ದೇವರ ಆತ್ಮನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತು ಈ ಕೊನೆ ಕಾಲದಲ್ಲಿ ಸತ್ಯದ ಸುವಾರ್ತೆಯನ್ನ ಲೋಕದ ಕಟ್ಟ ಕಡೆಗೆ ಸಾರಬೇಕಾಗಿರುವುದರಿಂದ ಪ್ರತಿಯೊಬ್ಬ ದೇವರ ಮಗನು ಪರಿಪೂರ್ಣವಾದ ಸತ್ಯವನ್ನ ಅರಿತು ತಂದೆಯಾದ ದೇವರ ಸತ್ಯದ ಸಂಕಲ್ಪವನ್ನ ತಿಳಿಸುವಲ್ಲಿ, ಮಾನವನನ್ನ ರಕ್ಷಿಸುವಲ್ಲಿ ಪರಿಪೂರ್ಣವಾದ ಜಯವನ್ನ ತರಲಿಕ್ಕಾಗುವಂತೆ ದೇವರ ಆತ್ಮನು ಕಾರ್ಯ ಮಾಡಲೆಂದು ಈ ಬೆಳಗ್ಗೆ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡುವ ಹಾಗೆ ಕರ್ತನು ನಮ್ಮನ್ನ ನಡೆಸಲಿ, ನಮ್ಮನ್ನ ಆಶೀರ್ವದಿಸಲಿ. ವಿಶೇಷವಾಗಿ ಈ ವಿಷಯದ ಕುರಿತಾಗಿ ಇನ್ನು ಮುಂದೆ ಕಲೀಲಿಕ್ಕೆ ಹೋಗುವಾಗ ಇಲ್ಲಿ ಸತ್ಯವನ್ನ ಎತ್ತಿ ಹಿಡಿಯಲು, ಸತ್ಯವನ್ನ ಮಾತ್ರ ಈ ಜಗತ್ತಿಗೆ ತಿಳಿಸಲು ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನನ್ನನ್ನ ಆಶೀರ್ವದಿಸಿ ಉಪಯೋಗಿಸಲಿ ಎಂಬುದಾಗಿ ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ತಿಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಮತ್ತು ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮುಖಾಂತರವಾಗಿ ತಂದೆಯಾದ ದೇವರ ಸತ್ಯದ ಸುವಾರ್ತೆಯು ಈ ಭೂಮಿ ಮೇಲೆ ಸಾರಲ್ಪಡುತ್ತಾ ಇರುವುದರಿಂದ ಎಲ್ಲರಲ್ಲಿಯೂ ಪವಿತ್ರಾತ್ಮ ದೇವರು ಕಾರ್ಯ ಮಾಡಿ ಸತ್ಯವನ್ನೇ ಲೋಕಕ್ಕೆ ಪ್ರಚುರಪಡಿಸುವ ಹಾಗೆ ಪ್ರಾರ್ಥಿಸಬೇಕೆಂಬುದಾಗಿ ನಮ್ಮಲ್ಲಿ ಕೇಳಿಕೊಂಡು, ಮತ್ತು ಈ ಸತ್ಯದ ಸುವಾರ್ತೆಯನ್ನ ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮ ದೇವರು ಪ್ರತಿಯೊಬ್ಬ ಮಾನವನಿಗೂ ತಾನೇ ನೇರವಾಗಿ ಸ್ಪಷ್ಟವಾಗಿ ತಿಳಿಸಿಕೊಳ್ಳಿಕ್ಕಾಗುವಂತೆ ಶಕ್ತಿಯನ್ನ ಕೊಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ಈ ವಿಷಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಳ್ಳೆ ದಿವಸವನ್ನು ಕೊಟ್ಟು, ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು, ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಹೌದಪ್ಪ ತಂದೆ, ನಿನ್ನ ಸೇವಕರ ಮುಖಾಂತರ ಇದ್ದು, ಸೇವಕರ ಮುಖಾಂತರ ನಿನ್ನ ವಾಕ್ಯವನ್ನು ಆಲಿಸಿದ್ದೇವೆ, ನಿನ್ನ ವಾಕ್ಯವನ್ನು ಕೇಳಿದ್ದೇವಪ್ಪ. ನಿನಗೆ ಸ್ತೋತ್ರವ ಅಪ್ಪ ತಂದೆ. ನಮ್ಮ ದೇವರು ನಿನ್ನ ಒಳ್ಳೆಯವನಪ್ಪ. ನಮ್ಮನ್ನು ಜಗತ್ತುತ್ಪತ್ತಿಯ ಮುಂಚೆ ಯೇಸು ಕ್ರಿಸ್ತನಲ್ಲಿ ಆರಿಸಿ ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನು ನೀನು ಹೌದಪ್ಪ ತಿಳಿದುಕೊಂಡಿದ್ದಿ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ, ನಮ್ಮನ್ನು ಸ್ವಾರ್ಥಿಕರನ್ನಾಗಿ ಹೌದಪ್ಪ ಇವತ್ತು ನೀನು ಆರಿಸಿಕೊಂಡಿದ್ದಿ. ನಿನ್ನ ನಾಮದ ಮಹಿಮೆಗೋಸ್ಕರ ಹೌದಪ್ಪ ಈ ಒಂದು ಸಣ್ಣ ಹಿಂಡಲ್ಲಿ ಅಪ್ಪ ತಂದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಒಂದು ಸಣ್ಣ ಹಿಂಡಲ್ಲಿ ನಮ್ಮನ್ನು ನೀನು ಇಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ಅವನನ್ನು ಹೌದಪ್ಪ ಸುವಾರ್ತೆಯ ವಿಷಯದಲ್ಲಿ ಹೌದಪ್ಪ ತಂದೆ ಹೇಳಿದ ಹಾಗೆ, ನಾನು ಮನುಷ್ಯರಿಂದ ಆರಿಸಲ್ಪಡದೆ ದೇವರಿಂದಲೇ ಯೇಸು ಕ್ರಿಸ್ತನಿಂದಲೇ ಆರಿಸಲ್ಪಟ್ಟವನು ಅಂತ ಹೌದಪ್ಪ ಸುವಾರ್ತೆ ಕೆಲಸಕ್ಕಾಗಿ ತನ್ನನ್ನೇ ಹೌದಪ್ಪ ಸಮರ್ಪಿಸಿಕೊಟ್ಟು ಅದರಲ್ಲಿ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಆಗುವಂತಹ ಎಲ್ಲ ಗಲಿಬಿಲಿಗಳನ್ನು ದೂರ ಮಾಡಿ ಹೌದಪ್ಪ ತಂದೆ ನಿನ್ನ ಸತ್ಯದ ಸುವಾರ್ತೆಯನ್ನು ಹೌದಪ್ಪ ಅವರು ತಿಳಿಯಪಡಿಸುತ್ತಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ ನಾವಪ್ಪ ಸತ್ಯದ ಸುವಾರ್ತೆಯನ್ನು ತಿಳಿದುಕೊಂಡು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಅಪ್ಪ ತಂದೆ ನಮ್ಮನ್ನು
ಬಲಪಡಿಸಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಮ್ಮ ದೇವರು ನೀನು ಒಳ್ಳೆಯವನಪ್ಪ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರೇ, ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಆ ಉದ್ದೇಶದ ಮೇರೆಗೆ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ಈ ಕೂಟದಲ್ಲಿ ಇರುವಂತಹ ಎಲ್ಲರನ್ನಪ್ಪ ತಂದೆ ನೀನು ಆಶೀರ್ವದಿಸಬೇಕು, ಬಲವಾಗಿ ಉಪಯೋಗಿಸಬೇಕು, ಪ್ರಾರ್ಥನಾ ವೀರರನ್ನಾಗಿ ಮಾರ್ಪಡಿಸಬೇಕಂತ ನಾನು ಬೇಡಿಕೊಳ್ಳುತ್ತೇನೆ ರಾಜ. ಇವತ್ತು ನಿನ್ನ ಸನ್ನಿಧಾನದಲ್ಲಿ ನಾವು ಇದ್ದೇವಪ್ಪ. ಹೌದಪ್ಪ ತಂದೆ, ನಮ್ಮ ಮೊರೆಗೆ ಕಿವಿ ಕೊಟ್ಟು ನಮ್ಮ ಮೊರೆಯನ್ನು ಹೌದಪ್ಪ ತಂದೆ ನಮ್ಮ ವಿನಂತಿಯನ್ನು ನೀನು ಕೇಳಿ ಅದನ್ನು ನೆರವೇರಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ದೇವರು ನಿನ್ನ ಪ್ರಾರ್ಥನೆ ಕೇಳುವವನು, ಪ್ರಾರ್ಥನೆ ಕೇಳಿ ಸದುತ್ತರನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸುವ ದೇವರೇ, ನಮ್ಮನ್ನಪ್ಪ ಈ ಲೋಕದಲ್ಲಿ ನಿನ್ನ ಸುವಾರ್ತೆಯನ್ನು ಸಾರಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ಆರಿಸಿದ್ಯ. ನಿನ್ನ ವಾಕ್ಯ ಹೇಳುತ್ತಪ್ಪ, ಯುಗದ ಸಮಾಪ್ತಿಯ ಎಲ್ಲಾ ದಿವಸಗಳಲ್ಲಿ ನಿನ್ನ ಸಂಗಡ ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಮ್ಮ ಸಂಗಡ ಇದ್ದು ನೀನು ನಡೆಸುತ್ತಿ, ಅದಕ್ಕಾಗಿ ಸ್ತೋತ್ರಪ್ಪ. ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದೆಂದು ವಾಕ್ಯ ಹೇಳುವಾಗ ಅಪ್ಪ ತಂದೆ ನಾವು ಬೇಡುವರಾಗಿದೆ. ನಿನ್ನ ಹೌದಪ್ಪ ತಂದೆ ನಿನ್ನೊಂದಿಗೆ ನಡೆಯುವಂತಹ ಭಾಗ್ಯವನ್ನು ಕೊಡಪ್ಪ. ಹೌದಪ್ಪ ತಂದೆ, ನೀನು ನಮ್ಮ ಜೀವಿತದಲ್ಲಿ ಮಹಿಮೆಯೊಂದು ನೀವು ಇಟ್ಟಂತ ಉದ್ದೇಶವನ್ನು ತಿಳಿದುಕೊಂಡು ಆ ಉದ್ದೇಶವನ್ನು ಹೌದಪ್ಪ ನಿನ್ನ ಸುಚಿತವನ್ನು ನೆರವೇರಿಸುವುದಕ್ಕೆ ಹೌದು ನೀನು ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ಸ್ತೋತ್ರ. ಕೊನೆ ಕಾಲದಲ್ಲಿ ನಾವು ಇದ್ದೇವಪ್ಪ ತಂದೆ, ನಮ್ಮ ಜೀವಿತವನ್ನು ಬದಲಾಯಿಸು. ಹೌದಪ್ಪ ನಿನ್ನೊಂದಿಗೆ ನಡೆಯುವಂತಹ ಭಾಗ್ಯವನ್ನು ಕೊಡುವಂತ ಬೇಡಿಕೊಳ್ಳುತ್ತೆ. ಸರ್ವಶಕ್ತನಾದ ನಮ್ಮ ತಂದೆಯೇ ನಿನಗೆ ಸ್ತೋತ್ರ. ಈ ದಿವಸವನ್ನು ನಿನ್ನ ಕರೆಗಳಿಗೆ ಸಮರ್ಪಿಸಿ ಹೌದಪ್ಪ ಈ ಕೂಟದಲ್ಲಿ ಬಂದಂತ ಒಬ್ಬೊಬ್ಬರನ್ನು ಹೆಸರಾಗಿ ಅಪ್ಪ ತಂದೆ ನಿನ್ನ ಕರೆಗಳಿಗೆ ಸಮರ್ಪಿಸುತ್ತಾ ನಮ್ಮೆಲ್ಲರನ್ನು ಉಪಯೋಗಿಸಪ್ಪ. ಇವತ್ತಿನ ದಿವಸದಲ್ಲಿ ನಾವು ಯಾವ ವಿಷಯದಲ್ಲಿ ತಪ್ಪಿ ಹೋಗದವರಾಗಿ ಹೌದಪ್ಪ ತಂದೆಯೇ ನಿನ್ನ ಸುವಾರ್ತೆಯನ್ನು ಯಾರಿಗಾದರೂ ಹೇಳುವಂತಹ ಭಾಗ್ಯವನ್ನು ಹೌದಪ್ಪ ನಮಗೆ ಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಮ್ಮನ್ನು ಉಪಯೋಗಿಸು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಈ ಬೆಳಗಿನ ಸಮಯದಲ್ಲಿ ಹೌದಪ್ಪ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯವಿರುವುದರಿಂದ ಪ್ರಾರ್ಥನೆಯಲ್ಲಿ ನಡೆಯೋಣ. ವಿಶೇಷವಾಗಿ ಸಮಯದಲ್ಲಿ ಹಿರಿಯರು ಸಹೋದರಿ ರಾಜೇಶ್ವರಿ ಅಮ್ಮ ಇದ್ದಾರೆ, ಏಕನಾಥ್ ಲೋಕ ಸಂಕಲ್ ಅವರು ಇದ್ದಾರೆ. ಅದು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮಳೆಯ ಪ್ರಾರ್ಥನೆ ಮಾಡಬೇಕಾದಂತಹ ವಿಷಯ ಪ್ರಾಮುಖ್ಯವಾಗಿ ಸದ್ಯ ನಮ್ಮ ಕರ್ನಾಟಕದಲ್ಲಿ ಬಹಳ ಅತ್ಯವಶ್ಯಕವಾಗಿ ಎದುರಿಸ್ತಿರುವಂತ ಒಂದು ಸಮಸ್ಯೆ ನೀರಿನ ಅಭಾವ. ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗಿ ಜನರು ಇಲ್ಲಿ ಜೀವಿಸೋದಕ್ಕೆ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ. ಅಂದ ಬೆಂಗಳೂರು ಮಾತ್ರವಲ್ಲ, ಅನೇಕ ನಗರಗಳಲ್ಲಿ ಮತ್ತು ಅನೇಕ ಕರ್ನಾಟಕ ರಾಜ್ಯದಂತ ಅನೇಕ ಹಳ್ಳಿಗಳಲ್ಲಿಯೂ ಕೂಡ ಈ ಸಮಸ್ಯೆ ಬಹಳ ತೀವ್ರವಾಗಿ ಮುಂದೆ ಸಾಧ್ಯ. ನನ್ನ ದೇವರು ಬೇಗನೆ ಮಳೆಯನ್ನ ದಯಪಾಲಿಸಿ ಈ ಸಂಕಟದಿಂದ ಜನರನ್ನ ಪಾರು ಮಾಡಲಿ, ಈ ಭೂಮಿ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮ ಈ ಸಮಯದಲ್ಲಿ ಪರೀಕ್ಷೆಗಳ ಸಮಯ ಆಗಿರುವುದರಿಂದ ಮಕ್ಕಳು ಆತಂಕಕ್ಕೊಳಗಾಗದೆ ಧೈರ್ಯದಿಂದ ಪರೀಕ್ಷೆಗಳನ್ನ ಎದುರಿಸಿ ಬರುವಂತಹ ಫಲಿತಾಂಶದಲ್ಲಿ ಧೈರ್ಯವನ್ನ ಅವರು ತೋರಿಸುವವರಾಗಿದ್ದುಕೊಂಡು ಮುಂದಿನ ಭವಿಷ್ಯಕ್ಕೆ ಬೇಕಾದಂತ ಉತ್ತಮವಾದಂತ ಯೋಜನೆಗಳನ್ನ ಆಲೋಚನೆಗಳನ್ನ ಹೊಂದಿದವರಾಗಿ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದಂತ ಆಲೋಚನೆಗಳನ್ನ ಹೊಂದಿದವರಾಗಿ ಉತ್ತಮವಾದ ಪರೀಕ್ಷೆಯನ್ನ ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡಿಲಿಕ್ಕೆ ದೇವರು ಆ ಶಕ್ತಿಯನ್ನ ಪ್ರತಿಯೊಬ್ಬ ಮಗುವಿಗೆ ಒದಗಿಸಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಮುಂದಿನ ವರ್ಷ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವಾಗ ಈ ಬೇಸಿಗೆ ಕಾಲದಲ್ಲಿ ಎಲ್ಲಾ ಜನರಿಗೂ, ಮಕ್ಕಳಿಗೂ, ಕುಟುಂಬಗಳಿಗೂ
ಆರೋಗ್ಯದಾಯಕವಾದಂತಹ ಜೀವಿತವನ್ನ ದೇವರು ಕಲ್ಪಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಅಸ್ವಸ್ಥರಾಗಿರ್ತಕ್ಕಂಥ ಬಾಬು ಮೋಸಸ್ ಅವರನ್ನ ನೆನಪಿಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಇದೆ. ದಿನನಿತ್ಯವೂ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಅವ್ರ ಧೈರ್ಯವನ್ನ ತಂದ್ಕೊಂಡಿದ್ದಾರೆ, ಆರೋಗ್ಯವಂತರಾಗಿ ಕಾಣ್ತಾ ಇದ್ದಾರೆ. 2-3 ದಿವಸಗಳಲ್ಲಿ ಅವರನ್ನ ಮತ್ತೆ ಪರೀಕ್ಷೆಗೆ ಒಳಪಡಿಸಿ ನಂತರ ವೈದ್ಯರು ತಿಳಿಸುವಂತ ರೀತಿಯಲ್ಲಿ ಅವರನ್ನ ಚಿಕಿತ್ಸೆಗೆ ಮುನ್ನಡೆಸಬೇಕಾಗಿದೆ. ದೇವರು ಅವ್ರ ವಿಷಯದಲ್ಲಿ ಕರುಣಾಮಯಿ ಆಗಿದ್ದಾರೆ. ದೇವರು ಅವರನ್ನ ಮುಟ್ಟಲಿ, ಸ್ವಸ್ಥಪಡಿಸಲಿ, ಕೇಡಾಗದಂತೆ ಅವರ ಜೀವವನ್ನ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸ್ಬೇಕೆಂದು ಕೇಳ್ಕೊಳ್ತೇನೆ. ಇದಾದ ನಂತರ ಮುಂದೆ ಬರ್ತಕ್ಕಂಥ ಚುನಾವಣೆ, ವಿಶೇಷವಾಗಿ ಈಗ ನಡೀತಕ್ಕಂಥ ಸದ್ಯದ ಪರಿಸ್ಥಿತಿಗಳನ್ನು ನಾವು ಗ್ರಹಿಸಿಕೊಳ್ಳುವಾಗ ದೇವರು ಕಾರ್ಯ ಮಾಡಲೇಬೇಕಾಗಿದೆ. ನಮ್ಮ ದೇಶದಲ್ಲಿ ಸುವಾರ್ತೆಗಾಗಿ, ಸೇವೆಗಾಗಿ ದೇವರ ಆತ್ಮನ ಕಾರ್ಯಗಳು ನಡೆಯಬೇಕಾಗಿದೆ. ಉತ್ತಮವಾದಂತ ಸರ್ಕಾರವು ಈ ಭಾರತದಲ್ಲಿ ವಾಸಿಸುವಂತ ಎಲ್ಲ ಜನರಿಗೂ ಬೇಕಾಗಿದೆ. ಅದಕ್ಕಾಗಿ ಕೊನೆ ಕಾಲದಲ್ಲಿ ದೇವರು ಮಾತ್ರ ತನ್ನ ಕೈ ಹಾಕಿ ಕೆಲಸವನ್ನ ನಡೆಸಿ ಮುಂದಿನ ಜೀವಮಾನಕ್ಕೆ, ಮುಂದಿನ ಭವಿಷ್ಯಕ್ಕೆ ಎಲ್ಲರಿಗೂ ಹಿತವಾಗುವಂತೆ, ವಿಶೇಷವಾಗಿ ದೇವರ ರಾಜ್ಯವು ಸಿದ್ಧಿಗೆ ಬರ್ಲಿಕ್ಕಾಗುವಂತೆ ದೇವರು ಉತ್ತಮವಾದ ಸರ್ಕಾರವನ್ನ ತರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ಬೇಕೆಂದು ಕೇಳ್ಕೊಳ್ತೇನೆ. ಮೊದಲು ಸಹೋದರಿ ರಾಜೇಶ್ವರಿ ಅವರು, ನಂತರ ಹಿರಿಯರಂತ ಲೋಕೇಶ್ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಜೊತೆಗೆ ಇನ್ನು ಯಾವ್ದಾದ್ರು ಪ್ರಾರ್ಥನಾ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರಿ, ಓಕೆ ಪಾಸ್ಟರ್. ಪ್ರಾರ್ಥನೆ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ, ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಈ ಹೊಸ ಮುಂಜಾನೆ ವೇಳೆಯಲ್ಲಿ ರಕ್ಷಕ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬಂತ ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ, ಬೋಧಕರಾದ ಎಂ ರಾಜ್ ಅವರಿಗೆ ಕೊಟ್ಟ ಈ ದರ್ಶನಕ್ಕಾಗಿ, ಅವರ ಸೇವೆಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ನಿನ್ನಲ್ಲಿ ವಿಜ್ಞಾಪಿಸ್ತೇನೆ. ನೀನು ಬಿರುವಾಗಲೇ ಸ್ವಾಮಿ, ನೀನು ಮುಂಜಾನೆ ಆ ಒಂದು ಪ್ರಾರ್ಥನೆ ಸಮಯಕ್ಕಾಗಿ ರಕ್ಷಕನೇ ನೀನು ಹಡವಿಗೆ ಹೋಗಿದ್ದಿ ಸ್ವಾಮಿ. ಏಕಾಂತ ಪ್ರಾರ್ಥನೆ ಮಾಡಿದ್ದಿ ರಕ್ಷಕ. ನಿನ್ನ ಮಾದರಿ ಮುಂದಿಟ್ಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ಜೀವಿತದ ದಿನದ ಪ್ರಾರಂಭದ ಮೊದಲು ನಿನ್ನ ಪಾದದಲ್ಲಿ ಬಂದು ನಿನ್ನಲ್ಲಿ ವಿಜ್ಞಾಪಿಸುವಂತೆ ಪ್ರಾರ್ಥಿಸುವಂತ ಈ ಮಹಾಭಾಗ್ಯ ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇವೆ. ನಿನ್ನ ಲೆಕ್ಕದಲ್ಲಿ 1000 ವರ್ಷಗಳು ಒಂದು ದಿನದಂತೆ, ಒಂದು ದಿನವು 1000 ವರ್ಷದಂತೆ ಅಪ್ಪ. ಹೌದು ಸ್ವಾಮಿ, ನಾವು ಉಳಿದಿರುವುದು ಯೋಹನ ಕರುಣೆ, ಆತನ ಕೃಪೆವರೆಗೂ ನಿಂತು ಹೋಗುವು. ನಮ್ಮಲ್ಲಿ ಯಾವ ಒಳ್ಳೆತನ ಇಲ್ಲ ಸ್ವಾಮಿ, ನಿನ್ನ ಒಂದು ಕೃಪೆ, ಪ್ರೀತಿ, ಶಾಂತಿ ಕರ್ತನೆ ಅಪ್ಪ ರಕ್ಷಕ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮಗಿದ್ದಕ್ಕಾಗಿ, ಈ ಒಂದು ಪ್ರಾರ್ಥನೆಯಲ್ಲಿ ಸೇರುವಂತೆ ನೀನು ನಮ್ಮನ್ನು ನಡೆಸಿದಕ್ಕಾಗಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ಸಹೋದರರು ಒಂದಾಗಿರೋದು ಎಷ್ಟು ರಮ್ಯ ಎಂಬುದಾಗಿ ಆತ್ಮೀಯವಾಗಿ ನಾವೆಲ್ಲ ಒಂದಾಗಿದ್ದು ನಿನ್ನ ಪಾದದಲ್ಲಿ ಬಂದಿದ್ದೇವೆ. ಏಕ ಮನಸ್ಸಿನಿಂದ ನಿನಗೆ ವಿಜ್ಞಾಪಿಸುವರಾಗಿದ್ದೇವೆ ರಕ್ಷಕ. ನಿನ್ ಸ್ತೋತ್ರ ಹೇಳುತ್ತೇನೆ. ಈ ಸಂದರ್ಭದಲ್ಲಿ ದೇವ, ಮಳೆಯ ಅಭಾವದಿಂದ ಜನಗಳಿಗೆ ಕಷ್ಟವಾಗುವುದನ್ನು ನೀನು ನೋಡ್ತಿದ್ದಿ ಕರ್ತನೆ ಅಪ್ಪ. ಭಯಂಕರವಾದಂತ ಬಿಸಿಲಿನ ಬೆಗೆಯಿಂದ ಜನರು ತಳಮಳಗೊಳ್ಳುತ್ತಿದ್ದಾರೆ. ಜನರಿಗೆ ನೀರಿನ ಕೊರತೆ ಆಗಿದೆ ಸ್ವಾಮಿ. ಸ್ವಾಮಿ, ನೀನ ಅವರ ಕೊರತೆಗಳನ್ನು ನೀಗಿಸು. ತಕ್ಕ ಕಾಲಕ್ಕೆ ಸ್ವಾಮಿ ಸರಿಯಾದ ಮಳೆಯನ್ನು ಸುರಿಸು ದೇವರೇ. ನಿನ್ನ ತಂಪುಗೊಳಿಸು ಸ್ವಾಮಿ. ಭೂಮಿ ಯಾರ ಪಾಪ ಅಡ್ಡಿಯಾಗಿದೆಯೋ ದೇವರೇ, ನೀ ಎಲ್ಲರ ಪಾಪನ್ನು ಮನ್ನಿಸಲು ಶಕ್ತನಾಗಿದ್ದಿ ಕರ್ತನಾದ ದೇವರೇ. ಕೊರತೆ ಬರುವುದು ನಮ್ಮ ಪಾಪಗಳಿಂದಲೇ ಸ್ವಾಮಿ. ಆ ಕೊರತೆ ನೀಗಿಸಲು ನಿನ್ನೊಬ್ಬನೇ ಶಕ್ತನಾಗಿದೆಯಪ್ಪ. ಕ್ಷಮಿಸುವ ದೇವರು, ಪ್ರೀತಿಸುವ ದೇವರು, ಒದಗಿಸುವ ದೇವರು ನೀನಿದ್ದಿ ಕರ್ತನೆ. ಪ್ರಾಯದ ಸಿಂಹಗಳಾದ್ರೂ ಹೊಟ್ಟೆಗಿಲ್ಲದೆ ಹಸಿದವು. ಯೆಹೋವನಲ್ಲಿ ಭಯಭಕ್ತಿಯೊಳಗೆ ಯಾವ ಮೇಲೆ ಕೊರತೆ ಇಲ್ಲ ಅಂತ ಹೇಳಿದಲ್ಲ ಸ್ವಾಮಿ. ಮಳೆಯ ಕಷ್ಟದಿಂದ, ಮಳೆಯ ಬಿಸಿಲಿನಿಂದ ಸ್ವಾಮಿ, ಮಳೆ ಇಲ್ಲದೆ ಪಡುತ್ತಿರುವ ವೇದನೆಯಿಂದ ನೀನ್ ಅದನ್ನು ದೂರ ಮಾಡು ರಕ್ಷಕ. ದಯಪಾಲಿಸಿಕೊಡು ಸ್ವಾಮಿ. ತಂಪುಗೊಳಿಸು ಸ್ವಾಮಿ. ಎಲ್ಲರ ಆತ್ಮಕ್ಕೆ ತೃಪ್ತಿ ಕೊಡಿಸು ಸ್ವಾಮಿ. ಯಾಕಂದ್ರೆ ದೇವರೇ, ಅನೇಕರು ನೀರಿನ ಕೊರತೆಯಿಂದ ಕಷ್ಟಪಡ್ತಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ ಸ್ವಾಮಿ ನೀರಿನ ಆಹಾರ ಹೆಚ್ಚಾಗಿದೆ ಕರ್ತನೆ. ಅವರ ದಾಹವನ್ನು ತೀರಿಸು ಸ್ವಾಮಿ. ಕರ್ತನಾದ ದೇವರೇ, ನೀನೇ ಅವರ ಕೂಗನ್ನು ಕೇಳು, ಅವರ ಕಷ್ಟದಿಂದ ಬಿಡಿಸು ಸ್ವಾಮಿ. ತಂದೆ ಆದ ದೇವರೇ, ಕೀರ್ತನೆ
107ರಲ್ಲಿ ಹೇಳುತ್ತದೆ, ನೀನು ಅವ್ರು ನಿನ್ನಲ್ಲಿ ವಿಜ್ಞಾಪಿಸಿರುವಾಗ ನೀನು ಅವರ ಕೂಗನ್ನು ಕೇಳಿದ್ದಿ, ಅವರಿಗೆ ಕಷ್ಟಗಳ ಸಂಕಟಗಳಿಂದ ಬಿಡಿಸಿದಿ ಸ್ವಾಮಿ. ಈಗ ರಕ್ಷಕ, ಇವತ್ತು ನೀರಿನ ಕೊರತೆಯಿಂದ ಕಷ್ಟಪಡ್ತಿರುವ ಎಲ್ಲಾ ನಿನ್ನ ಮಕ್ಕಳಿಗೆ ನೀನು ಅವ್ರ ದಾವನ್ನು ತೀರಿಸು, ಆ ಕೊರತೆಯಿಂದ ಬಿಡಿಸು, ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ರಕ್ಷಕನೇ ಸ್ವಾಮಿ, ಪರೀಕ್ಷೆಗಳನ್ನು ಬರೆದಂತ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ದೇವ್ರೆ. ಎಲ್ಲರ ಉತ್ತಮ ರಿಸಲ್ಟ್ಗಾಗಿ ನೋಡುತ್ತಿರುವಾಗ ದೇವ್ರೆ, ಅವರ ಒಳ್ಳೆಯ ಒಂದು ಅಂಕಗಳನ್ನು ಗಳಿಸುವಂತೆ ನೀನ್ ಸಹಾಯ ಮಾಡು. ಅವರ ಕಷ್ಟಕ್ಕೆ, ಅವರ ಪ್ರಯಾಸಕ್ಕೆ ಪ್ರತಿಫಲ ಹೊಂದುವಂತೆ ನೀನ್ ಸಹಾಯ ಮಾಡು ಸ್ವಾಮಿ. ನೆನೆಸದ ರೀತಿಯಲ್ಲಿ ಸ್ವಾಮಿ, ಊಹಿಸದ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಅಂಕಗಳನ್ನು ಬರುವಂತೆ ನೀನು ಮಾಡು ಸ್ವಾಮಿ. ತಂದೆ, ಅವರು ಕೃತಾರ್ಥರಾಗಿ ಸ್ತೋತ್ರ ಹೇಳುವಂತೆ ನೀನು ಮಾಡು. ತಂದೆ ತಾಯಿಗಳನ್ನು ಆಶೀರ್ವದಿಸು ಸ್ವಾಮಿ. ಮತ್ತು ವಿಶೇಷವಾಗಿ ಕರ್ತದೆ ಸ್ವಾಮಿ, ಈ ಸಂದರ್ಭದಲ್ಲಿ ದೇವ್ರೆ, ನಮ್ಮ ಈ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವಾಗ ಬೇಕಾದಂತ ಎಲ್ಲಾ ರೀತಿಯ ಆರೋಗ್ಯ ಭಾಗ್ಯ ಕೊಡು, ಬಲ ಕೊಡು, ಶಕ್ತಿ ಕೊಡು ಸ್ವಾಮಿ. ಒಳ್ಳೆಯ ಎಲ್ಲಾ ರೀತಿಯ ಪ್ರಾರಂಭವನ್ನು ಉತ್ತಮವಾದ ರೀತಿಯಲ್ಲಿ ಒಳ್ಳೆಯ ಒಳ್ಳೆಯ ರೀತಿಯಿಂದ ಸ್ವಾಮಿ ಪ್ರಾರಂಭವಾಗುವಂತೆ ನೀನು ಮಾಡು ಸ್ವಾಮಿ. ಕರ್ತನಾದ ದೇವ್ರೆ, ನೀನೇ ಸರ್ವಶಕ್ತನಾಗಿದ್ದಿ, ನೀನು ತೆರೆದ ಬಾಗಿಲು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ತಂದೆಯಾದ ದೇವ್ರೆ, ನೀನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲಾ ರೀತಿಯ ಬಾಗಿಲು ತೆರೆದಿಡು ಸ್ವಾಮಿ. ಒಳ್ಳೆ ರಿಸಲ್ಟ್ಗಾಗಿಯೂ, ಒಳ್ಳೆ ಅಡ್ಮಿಷನ್ಸ್ಗಾಗಿಯೂ, ಒಳ್ಳೆ ಆರೋಗ್ಯಕ್ಕಾಗಿಯೂ ಸ್ವಾಮಿ ನಿನ್ನಲ್ಲಿ ಎದುರು ನೋಡುತ್ತೇವೆ ಕರ್ತನೆ. ನೀನೇ ಸರ್ವವಾಗಿದ್ದು ನಿರೀಕ್ಷೆ ಇಲ್ಲದ ನಮ್ಮಗಳಿಗೆ ನೀನ್ ನಿರೀಕ್ಷಕನಾಗಿದ್ದು ದಯಪಾಲಿಸಿಕೊಡು, ಒದಗಿಸಿಕೊಡು ಸ್ವಾಮಿ, ಪ್ರೋತ್ಸಾಹಿಸಿಕೊಡು ಕರ್ತನೆ. ನೀನಿಲ್ಲದೆ ನಮ್ಮ ಬಾಳಿಲ್ಲ, ನೀ ಬಾಳಿನ ಬೆಳಕು, ರಕ್ಷಕನು, ಸರ್ವವೂ ಆಗಿದ್ದೀಯಪ್ಪ ಕರ್ತನೆ. ಅಂಧಕಾರ, ಸೈತಾನನ ಕುತಂತ್ರಗಳು ನಿನ್ನ ಶಿಲುಬೆ ಬುಡದಲ್ಲಿ ಸ್ವಾಮಿ ಜಜ್ಜುತ್ತೇವೆ ಕರ್ತನೆ. ನೀನ ಮಾತ್ರ ಶಕ್ತನು ಸ್ವಾಮಿ. ದುಷ್ಟರ ಆಲೋಚನೆಗಳು ಸ್ವಾಮಿ ನಾಶವಾಗುವಂತದ್ದಾಗಿದೆ ಸ್ವಾಮಿ. ನಿನ್ನಲ್ಲಿ ಪ್ರಾರ್ಥಿಸುವಂತ ಮಕ್ಕಳು ಎಣ್ಣೆ ಮರಗಳ ಗಿಡದಂತೆ ಹಸಿರಾಗಿ ಬೆಳೆಯುವಂತದನ್ನು ನೋಡುತ್ತೇವೆ ದೇವರೇ. ನೀನು ಕರೆದಾತನು ನಂಬಿಗಸ್ತನಾಗಿದ್ದಿ, ಕೊರತೆ ನೀಗಿಸುವವನಾಗಿದ್ದಿ. ಈ ಸಂದರ್ಭದಲ್ಲಿ ದೇವ, ಅನಾರೋಗ್ಯದಲ್ಲಿರ್ತಕ್ಕಂತ ಬಾಬು ಮೋಸರ್ಗಾಗಿ ಪ್ರಾರ್ಥಿಸ್ತೇನೆ. ಅವರ ದಿನಕ್ಕೆ ಚೇತರಿಸಿಕೊಳ್ತಿದ್ದಾರೆ ಎಂದು ಕೇಳಲ್ಪಟ್ಟಿದ್ದೇವೆ ದೇವರೇ. ಅಪ್ಪ, ಆರೋಗ್ಯದಾಯಕನು ನೀನು ಸ್ವಾಮಿ. ನೀನು ವೈದ್ಯರಿಗಿಂತ ಘನ ವೈದ್ಯನಾಗಿದ್ದಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸುವಂತದಾಗಿದೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ ಕರ್ತನೆ. ಪ್ರಭು, ಈ ಸಂದರ್ಭದಲ್ಲಿ ಸ್ವಾಮಿ ವಿಶೇಷವಾಗಿ ತಂದೆ, ಅನೇಕ ಯವನಸ್ಥ ಮಕ್ಕಳು ತಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಅನುಭವಿಸದೆ ಕಷ್ಟದಲ್ಲಿ ವೇದನೆಗಳಲ್ಲಿರುವಾಗ ಅಂತರನ್ನು ಬಿಡಿಸು, ಕಾಪಾಡು ಕರ್ತನೆ. ದೇವ, ಐಕ್ಯತೆ ಕೊಡು, ಪ್ರೀತಿ ಕೊಡು ಸ್ವಾಮಿ. ಒಡೆದು ಹೋದಂತ ಕುಟುಂಬಗಳು ಸ್ವಾಮಿ, ಅನೇಕ ಮನಸ್ಸುಗಳು ಒಡೆದು ಹೋಗಿ ದೂರ ಆಗಿರುವಾಗ ಅಂತ ಮಕ್ಕಳಿಗೆ ನಿನ್ನೆ ಭವಿಷ್ಯ ರೂಪಿಸು ಪ್ರಭು. ಒಂದಾಗಿ ಮಾಡು, ಪ್ರೀತಿಯಿಂದ ಬದುಕುವಂತೆ ಮಾಡು. ಎಲ್ಲಾ ದ್ವೇಷ, ಅಸಹ್ಯ ತೊರೆದು ಸ್ವಾಮಿ ಅರ್ಥ ಮಾಡಿಕೊಂಡು ಸ್ವಾಮಿ ಸಭೆಯಲ್ಲಿ ಯಾವ ರೀತಿ ಪ್ರಮಾಣ ಮಾಡಿರ್ತಾರೋ ತಕ್ಕಂತೆ ಕಷ್ಟ ಸಂಕಟಗಳಲ್ಲಿ ಜೊತೆಯಾಗಿದ್ದು ಎಲ್ಲದರಲ್ಲಿ ಸಹಬಾಳ್ವೆಯಾಗಿ ಬದುಕ್ತೆ ಅಂತ ಹೇಳಿ ಮಾತು ಕೊಟ್ಟು ಮಾತು ಮರೆಯದೆ ದೇವ್ರೆ ಅವ್ರಿಗೆ ಅರಿವನ್ನು ಕೊಡು ಸ್ವಾಮಿ. ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಮಕ್ಕಳನ್ನ ಆಶೀರ್ವದಿಸು. ಮದುವೆಯ ದಿನ ಆಚರಿಸ್ಕೊಳ್ಳುವಂತ ಮಕ್ಕಳನ್ನ ಆಶೀರ್ವಾದ ಮಾಡು ಸ್ವಾಮಿ. ಈಗ ಕರ್ತನೆ, ಈ ಸಂದರ್ಭದಲ್ಲಿ ಶಾಲೆಗಳನ್ನು ಬೆಳೆಯುವಂತೆ ಮಾಡು ಸ್ವಾಮಿ. ಬೋಧಕರ ಸೇವೆಗಳನ್ನ ಆಶೀರ್ವಾದ ಮಾಡು. ನಿನ್ನ ಸೇವೆ ಮಾಡುವಂತ ಬೋಧಕರನ್ನು ಸ್ವಾಮಿ ಎದ್ದೇಳಿಸು ಪ್ರಭುವೆ. ಎಲ್ಲೆಲ್ಲಿ ನಿನ್ನ ಸುವಾರ್ತೆ ಸಾರಬೇಕು, ಸಾರಲ್ಪಡುವಂತೆ ಮಾಡು. ಈ ಎಚ್ಚರವಾಗಿದ್ದು ಪ್ರಾರ್ಥಿಸ್ರೆ ಎಂಬ ಈ ಕೂಟದಿಂದ ಅನೇಕರಿಗೆ ಬೆಳಕು ಕಾಣುವಂತೆ ಮಾಡು. ಕತ್ತಲಿರೋರಿಗೆ ಸ್ವಾಮಿ ಬೆಳಕನ್ನು ಸಿಕ್ಕುವಂತೆ ಮಾಡು ಕರ್ತನೆ. ದೇವ, ನೀನು ಕರೆದಿದ್ಯಾ, ನಿನ್ನ ಕರೆದ ಉದ್ದೇಶ ನೀನು ನೆರವೇರಿಸು ಸ್ವಾಮಿ. ಅಲ್ಪರಾಗಿರೋ ಕೆಲ್ಸಕ್ಕೆ ಬಾರದಂತ ನಮ್ಮನ್ನು ಸ್ವಾಮಿ ನಿನ್ನ ಪ್ರೀತಿಯಿಂದ, ನಿನ್ನ ಕೃಪೆಯಿಂದ ನಮ್ಮ ನಡೆಸ್ತಾ ಬಂದಿದ್ದಿ. ನಿನ್ನ ಕೋಟಿ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಅಪ್ಪ, ನಮ್ಮ ಪರಿಸ್ಥಿತಿಗಳು ಬದಲಾಯಿಸಲು ನಿನ್ನ ಕೃಪೆ ಒಂದೇ ಸಾಕು ಕರ್ತನೆ. ದೇವ, ಪ್ರಾರ್ಥನೆ ಮೂಲಕ ಎಲ್ಲವೂ ಬದಲಾಗುವಂತದ್ದಾಗಿದೆ. ನಮ್ಮಲ್ಲಿ ಆ ಪ್ರಾರ್ಥನೆ ಜೀವಿತ ಕಮ್ಮಿ ಆಗಿದರೆ ಕರ್ತನೆ ನಮ್ಗೆ ಎಚ್ಚರಿಸು, ಬಲಪಡಿಸು, ಆರೋಗ್ಯವನ್ನು ಅನುಗ್ರಹಿಸಿಕೊಡು. ಶರೀರಾತ್ಮ ಪ್ರಾಣ ನಿನ್ನ ಕೈಗೊಪ್ಪಿಸಿದ್ದೇವೆ ದೇವರೇ. ನಿನ್ ಚಿತ್ತಕ್ಕೂ ಗುಣವಾಗಿ ನಾವು ಬದುಕಲಿಕ್ಕೆ ನಿನ್ನ ವಿಶೇಷವಾದ ಜ್ಞಾನ ತಿಳುವಳಿಕೆ ಅನುಗ್ರಹಿಸಿ ಕೊಡು ಸ್ವಾಮಿ. ಈ ಸಂದರ್ಭದಲ್ಲಿ ದೇವ, ಮತ್ತೊಂದು ವಾರ್ತೆ ಬೋಧಕರ ಕುಟುಂಬಕ್ಕಾಗಿ ಸೇರಿ ಬಂದಿರತಕ್ಕಂತ ಎಲ್ಲಾ ಪ್ರಿಯರಿಗಾಗಿ ನಿನ್ನಲ್ಲಿ ವಿಜ್ಞಾಪಿಸ್ತೇನೆ ಸ್ವಾಮಿ.
ನಿಮ್ ಮಗಳಾಗಿರ್ಬೋದು, ಲೋಕೇಶ್ ಅಂಕಲ್ ಆಗಿರ್ಬೋದು ಸ್ವಾಮಿ, ಪ್ರೇಮ್ ನತ್ಕೋಲ್ಕರ್ ಬ್ರದರ್ ಆಗಿರ್ಬೋದು ಸ್ವಾಮಿ, ತಂದೆಯಾದ ದೇವರೇ ಎವ್ಲಿನಮ್ಮನವರಾಗಿರ್ಬೋದು, ಇವರೆಲ್ಲ ಡೇವಿಡ್ ಬ್ರದರ್ ಅನ್ನು ಪ್ರತಿಯೊಬ್ಬರನ್ನ ಹೆಸರಿಸಲು ಕಾಪಾಡು ದೇವ್ರೆ. ಅವರ ಕುಟುಂಬದ ಕೊರತೆಗಳನ್ನು, ಅವರ ಕುಟುಂಬದ ಸಂಕಟ ವೇದನೆಗಳನ್ನು ತೆಗೆದು ಹಾಕು ಸ್ವಾಮಿ. ಅವರ ಯಾವ ವಿಷಯಕ್ಕಾಗಿ ನಿನ್ನ ಪಾದದಲ್ಲಿ ಹಂಬಲದಿಂದ ಬಂದಿದ್ದಾರೋ ಅದನ್ನೆಲ್ಲ ನೀನು ಬಲ್ಲಾತನಾಗಿದ್ದಿ ಪ್ರಭುವೆ. ನೀನೇ ಅವರ ಕೂಗನ್ನು ಕೇಳು ಸ್ವಾಮಿ ದೇವ್ರೆ. ನೀನ್ ಆ ಕೂಗಿಗೆ ಸದುತ್ತರ ಕೊಡು ಸ್ವಾಮಿ. ಅಪ್ಪ ರಕ್ಷಕ, ಮನುಷ್ಯರ ಮುಂದೆ ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ ಪ್ರಭು. ನೀನೊಬ್ಬನೇ ಆ ಕೂಗಿಗೆ ಸ್ವರ ಉತ್ತರಿಸುವವನು ರಕ್ಷಕ. ಕರ್ತನೆ, ಮಾತಿಲ್ಲದ ನರಳಾಟಕ್ಕೆ ಪವಿತ್ರಾತ್ಮನೆ ಉತ್ತರಿಸುವನು ಎಂಬುದಾಗಿ ನಮ್ ಕೂಗಿನ, ನಮ್ಮ ಒಂದು ಆತ್ಮದ ಕೂಗು ನಿನಗೆ ಗೊತ್ತುಂಟು ಸ್ವಾಮಿ. ನಮ್ಮ ಕೊರತೆಗಳು ಏನೆಂಬುದನ್ನು ನೀನ್ ಬಲ್ಲಿ ಸ್ವಾಮಿ. ಕರ್ತನಾದ ದೇವರೇ, ತಕ್ಕ ಕಾಲಕ್ಕೆ ಅನುಗ್ರಹಿಸಲು ನಿನ್ನೊಬ್ಬನೇ ಶಕ್ತನಿದ್ದೀಯಪ್ಪ. ನಾವು ನಿನ್ನಲ್ಲಿ ನಾವು ಸ್ವಾಮಿ, ನಾವು ಪ್ರಶ್ನೆ ಮಾಡದೆ ನಿನ್ನ ಚಿತ್ತಕ್ಕೆ ನಾವು ಒಡಂಬಟ್ಟು ನಿನ್ನಲ್ಲಿ ನಾವು ತಾಳ್ಮೆಯಿಂದ ಬದುಕುವಂತ ಶಕ್ತಿ ನಮ್ಗೆ ಅನುಗ್ರಹಿಸಿಕೊಡು ಕರ್ತನೆ. ಈ ಸಂದರ್ಭದಲ್ಲಿ ದೇವ ಮತದಾವರ್ತಿ ಸ್ವಾಮಿ, ಯಾವ್ದಾದ್ರು ವಿಷಯ ನಾನು ಮರ್ತಿದ್ಯಾದರೆ ನನ್ನನ್ನು ಕ್ಷಮಿಸು. ಆ ಪ್ರಾರ್ಥನೆಗಳು ಮುಟ್ಟುವಂತೆ ಮಾಡು. ಎಲ್ಲ ವಿಜ್ಞಾಪನೆಗಳು ನಿನ್ ಪಾದಕ್ಕೆ ಒಪ್ಪಿಸ್ತೇನೆ ಕರ್ತನೆ. ದೇವಾ, ನಮ್ಮ ಕಣ್ಣೀರಿನ ಪ್ರಾರ್ಥನೆ ನಿನ್ನ ಬುದ್ದಲಿಯಲ್ಲಿ ತುಂಬಲ್ಪಟ್ಟು ಸ್ವಾಮಿ ಸದುತ್ತರವಾಗಿ ಮಾರ್ಪಡಿಸು ಸ್ವಾಮಿ. ಕರ್ತನಾದ ದೇವರೇ, ತುಂಬಿದ ನೋವಿನಿಂದ ನಿನ್ನಲ್ಲಿ ವಿಜ್ಞಾಪಿಸುವರಾಗಿದ್ದೇವೆ. ನಮ್ಮಲ್ಲಿ ಸ್ವಾಮಿ ಸಂತೋಷ ಪಡುವಂಥದ್ದು ಏನು ಇಲ್ದಿದ್ರು ನಿನ್ನಲ್ಲಿ ಸಂತೋಷ ಉಲ್ಲಾಸದಿಂದ ನಾವು ಎಲ್ಲ ಕಾಲದಲ್ಲಿ ನೀವು ಸಂತೋಷಿಸುವರಾಗಿದ್ದು ಕೃತಜ್ಞತಾ ಸ್ತುತಿಯೊಡನೆ ನಿನ್ನ ಪಾದಕ್ಕೆ ಬಂದಿದ್ದೇವೆ ಕರ್ತನೆ. ಕಣ್ಣೀರಿನ ಕೂಗನ್ನು ಕೇಳಿ ಎಲ್ಲ ಕೃತಜ್ಞತೆಯ ವಿಜ್ಞಾಪನೆ ಲಾಲಿಸಿ ಪ್ರಭುವೇ ನೀನೇ ಸದುತ್ತರ ನೀಡ್ತೆ ಅಂತೇಳಿ ನಮ್ಮ ಪ್ರಭು ರಕ್ಷಕನಾದ ಯೇಸುವೆ ನಿನ್ನ ಪವಿತ್ರ ನಾಮದಲ್ಲಿ ದಿನಳಾಗಿ ಅಡಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. 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 Hallelujah. Stotram, 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 stotram. ಅಪ್ಪ ತಂದೆಯೇ ಸ್ತೋತ್ರ, ನಿತ್ಯ ತಂದೆಯೇ ಸ್ತೋತ್ರ, ಪ್ರೀತಿ ತಂದೆಯೇ ಸ್ತೋತ್ರ, ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರೂ ದಯಪಾಲಿಸಿಕೊಟ್ಟಿರಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನೇ, ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ, ಒಂದು ಹಿಂಡಾಗಿ ಸ್ವಾಮಿ ಪ್ರತಿ ದಿನವೂ ನಿಮ್ಮನ್ನು ಸ್ಮರಿಸುವಂತೆ, ಕೊಂಡಾಡುವಂತೆ, ಆರಾಧಿಸುವಂತೆ ಈ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ ಯೇಸಪ್ಪ, ಅಲ್ಪವು ಮೇಘವು ಆಗಿಯೂ ಅಂತ್ಯವೂ ಆಗಿರುವಾತನೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಇರುವಾತನು, ಇದ್ದಾತನು, ಬರುವಾತನು ಆಗಿರುವಾತನೇ, ಮೊದಲೇನವನು ಕಡೆಯವನು ಆಗಿರುವಾತನೇ ನಿಮಗೆ ಸ್ತೋತ್ರವಾಗಲಿ ರಾಜ. ಸೃಷ್ಟಿಗೆ ಮೂಲ ಕಾರಣವಾಗಿರುವಾತನೇ, ಸದಾ ಇರುವಾತನೇ, ಬರುವಾತನೇ ನಿನಗೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನಾದ ದೇವರೇ, ಮೇಲಣ ಲೋಕದಲ್ಲಿ ಉನ್ನತೋನ್ನತವಾಗಿರುವಾತನೇ, ಆಕಾಶ ಮಂಡಳಗಳಿಗಿಂತ ಉನ್ನತವಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ಪರಾತ್ಪರನ ದೇವರೇ, ಸರ್ವೋನ್ನತನಾಗಿರುವ ದೊಡ್ಡವನು, ಪರಾಕ್ರಮಶಾಲಿಯೂ ಆಗಿರುವಾತ ನಿನಗೆ ಸ್ತೋತ್ರವಾಗಲಿ ಅಪ್ಪ. ದುಷ್ಟರ ದಂಡಾಧಿಕಾರಿ, ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯದಂತೆ ನೀತಿಯ ಸೂರ್ಯನಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀತಿಯುಳ್ಳ ನ್ಯಾಯಾಧಿಪತಿಯು, ನೀತಿಯುಳ್ಳ ಯಥಾರ್ಥನೂ ಆಗಿರುವಾತನೇ ನಿನಗೆ ಸ್ತೋತ್ರ. ಧರ್ಮ ಕಾರ್ಯಗಳಿಂದುಂಟಾಗುವ ಫಲಗಳನ್ನು ವೃದ್ಧಿಪಡಿಸಿ ನೀತಿಯ ನ್ಯಾಯಾಧಿಪತಿಯಾಗಿ ನಮಗೆ ಧರ್ಮ ವಿಧಾಯಕನಾಗಿರುವನೇ ನಿನಗೆ ಸ್ತೋತ್ರವಾಗಲಿ. ನಂಬಿಗಸ್ತನಾಗಿರುವಾತನೇ, ಒಪ್ಪಿಸಿಕೊಟ್ಟಾತನೇ, ನಿರ್ದೋಷಿಯಾಗಿರುವಾತನೇ, ನಿಷ್ಕಳಂಕವಾಗಿರುವಾತನೇ, ರಕ್ಷಕನಾಗಿರುವಾತನೇ, ಖೇಡ್ಯವಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ದುರ್ಗವಾಗಿರುವಾತನೇ, ಆಶ್ರಯಗಿರಿಯಾಗಿರುವಾತನೇ, ಆಶ್ರಯ ದುರ್ಗವಾಗಿರುವಾತನೇ, ವಿಶೇಷ ಸಹಾಯಕನಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ನನ್ನ ರಕ್ಷಣೆಯು ಕೊಂಬು ಆಗಿರುವಾತನೇ ನಿನಗೆ ಸ್ತೋತ್ರಪ್ಪ. ರಕ್ಷಣಕರ್ತನಾಗಿರುವಾತನೇ, ನಮ್ಮ ಪ್ರಾಣಕ್ಕೆ ಲಂಗುರನಾಗಿರುವಾತನೇ, ನನ್ನ ಪ್ರಾಣ ಪ್ರಿಯನಾಗಿರುವಾತನೇ, ಆತ್ಮದ ಮೊದಲಿಂಗನಾಗಿರುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರು ಅಪ್ಪ, ಈ ಒಂದು
ಸಮಯದಲ್ಲಿ ಸ್ವಾಮಿ ನಾವು ಮುಂಜಾನೆ ವೇಳೆಯಲ್ಲಿ ಕೇಳಿದಂತ ಎಲ್ಲಾ ವಾಕ್ಯಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ವಾಕ್ಯಗಳನ್ನು ತಿಳಿಸಿಕೊಟ್ಟಂತ ಹಿರಿಯ ಬೋಧಕರಾದಂತ ರಾಜು ಪಾಸ್ಟರ್ಗಾಗಿ, ಅವರ ಕುಟುಂಬಕ್ಕಾಗಿ, ಅವ್ರ ಮಕ್ಕಳಿಗಾಗಿ, ಅವ್ರ ಮೊಮ್ಮಕ್ಕಳಿಗಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೀವಿ ಸ್ವಾಮಿ. ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ಈ ಸತ್ಯವೇದದ ವಾಕ್ಯಗಳನ್ನು ಪ್ರತಿಯೊಬ್ಬರಿಗೂ ಸ್ವಾಮಿ ಮುಂಜಾನೆ ಎದ್ದು ನಿನ್ನ ವಾಕ್ಯಗಳನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟು ಈ ವಾಕ್ಯಗಳು ನಾವು ಅರ್ಥಕೊಂಡು ಇತರಿಗೆ ಮಾರ್ಗವಾಗಿ ನಡೆಯುವಂತೆ ನಮ್ಮನ್ನೆಲ್ಲರನ್ನು ಕರುಣಿಸಿ ಕಾಪಾಡಿಸು. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ಈ ದಿನದಲ್ಲಿ ಸ್ವಾಮಿ ನಾನು ನಿನ್ನಲ್ಲಿ ಭಯಭಕ್ತಿಯುಳ್ಳನಾಗಿ ಬೇಡಿಕೊಳ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ನೀವು ಎಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು, ಈ ಪಾಪದ ಲೋಕದಿಂದ ಮತ್ತೆ ನಮ್ಮ ಪಾಪ ಪರಿಹಾರಗಳೆಲ್ಲವನ್ನು ಮನ್ನಿಸಿ ಭಯಭಕ್ತಿಯುಳ್ಳರಾಗಿ ನಿನ್ನ ಒಂದು ಸೇವೆಯಲ್ಲಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತನಿಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವ, ಡೇವಿಡ್ ಪಾಸ್ಟರ್ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ನೀನು ಆಶೀರ್ವದಿಸು ದೇವ. ಅವ್ರು ಏನೇನು ಪ್ರಾರ್ಥನೆ ಮಾಡಿದ್ರ ಸ್ವಾಮಿ ಅದೆಲ್ಲವನ್ನು ನೀನು ಆಶೀರ್ವದಿಸು. ಆ ಪ್ರಾರ್ಥನೆ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ನೀನು ಬಲಪಡಿಸಿ ನಡೆಸು ದೇವ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈ ದಿನದಲ್ಲಿ ಸ್ವಾಮಿ ಬೋಧಕರು ಹೇಳಿದ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರಮಾಡಿ ಪ್ರತಿಯೊಂದನ್ನು ನೀನು ಆಶೀರ್ವದಿಸು, ನಡೆಸು, ಕಾಯ್ದು ಕಾಪಾಡು. ಶಕ್ತನಾಗಿರುವ ದೇವರು ನೀವೇ ಅಪ್ಪ. ಅಪ್ಪ, ಇವತ್ತು ದಿವಸ ನಮ್ಮದೇನು ಇಲ್ಲ ಸ್ವಾಮಿ, ಎಲ್ಲವೂ ನಿನ್ನದೇ ಸ್ವಾಮಿ. ನೀವೇ ಹೇಳಿದಿರ ದೇವ, ನಿಮ್ಮ ಚಿಂತೆ ಭಾರಗಳೆಲ್ಲ ನನ್ನ ಮೇಲೆ ಹಾಕ್ರಿ, ನನ್ನ ನಡೆಸ್ತೀನಿ ಅಂತ ಹೇಳಿದಂತ ದೇವರನ್ನು ಇವತ್ತಿನ ದಿವಸ ಸ್ವಾಮಿ ಪ್ರತಿಯೊಂದು ವಿಷಯಗಳನ್ನು ಸ್ವಾಮಿ ನಿನ್ನ ಒಂದು ಪಾದಕ್ಕೆ ನಾವು ಪ್ರತಿದಿನವೂ ತಿಳಿಸ್ಕೊಡ್ತಾ ಇದ್ದೀವಿ ಸ್ವಾಮಿ. ಕಷ್ಟ, ದುಃಖ, ನೋವು, ಚಿಂತೆ, ಬಾಧೆಗಳು ಅಪ್ಪ, ಈ ಒಂದು ಸಮಯದಲ್ಲಿ ಸ್ವಾಮಿ ಈ ರಾಜ್ಯದಲ್ಲಿ ಸ್ವಾಮಿ ಇವತ್ತಿನ ದಿವಸ ನೀರಿಲ್ದಿರ ಎಷ್ಟೋ ಮಕ್ಕಳು, ಎಷ್ಟೋ ಜನಗಳು ಸ್ವಾಮಿ ಪರದಾಡ್ತಾ ಇದ್ದಾರೆ. ಇವೆಲ್ಲವನ್ನು ನಿನ್ನ ಪಾದಕ್ಕೆ ನಾವು ಪ್ರತಿದಿನವೂ ನಿಮಗೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ಕರ್ತನೆ, ನೀವು ಅದ್ಭುತ ಮಾಡುವಂತ ದೇವರು. ಎಷ್ಟೋ ಅದ್ಭುತಗಳು ಮಾಡಿದ್ದೀರಪ್ಪ. ಕಾಲಿಲ್ದಿದ್ದಾರೆ ಕಾಲು ಕೊಟ್ಟಿದ್ದೀರ, ಕೈ ಇಲ್ದಿರ ಕೈ ಕೊಟ್ಟಿದ್ದೀರ, ಕುರುಡರಿಗೆ ಕಣ್ಣು ಕೊಟ್ಟಿದ್ದೀರ ಸ್ವಾಮಿ. ನಿನ್ನ ಒಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ, ಈ ಲೋಕವೇ ಸೃಷ್ಟಿಯಾಯ್ತು. ಈ ಲೋಕದಲ್ಲಿ ಸಕಲ ಜಲಚರಾಚರಗಳು ಸೃಷ್ಟಿಯಾದವಪ್ಪ. ಇವುಗಳೆಲ್ಲವೂ ಪ್ರತಿದಿನವೂ ನೀವು ಪೋಷಣೆ ಮಾಡ್ತಾ ಇದ್ದೀರ ಸ್ವಾಮಿ. ಪ್ರತಿದಿನವೂ ಅಗತ್ಯವಿರುವುದನ್ನು ಇವುಗಳಿಗೆಲ್ಲ ದಯಪಾಲಿಸ್ಕೊಡ್ತಾ ಇದ್ದೀರಪ್ಪ. ನೀವು ಒಳ್ಳೆಯರು ಸ್ವಾಮಿ. ಕರ್ತನೆ, ನಾವು ಗೊತ್ತಿಲ್ದಿರೋ ಪಾಪಗಳು ಮಾಡ್ತಾನೆ ಇದ್ದೀವಿ ಸ್ವಾಮಿ. ಆದರೆ ನಮ್ಮನ್ನೆಲ್ಲ ಕ್ಷಮಿಸಿ ನೀವು ಈ ಲೋಕದಲ್ಲಿ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದೀರ ಸ್ವಾಮಿ. ಎಷ್ಟೋ ಜನ ಈ ಲೋಕವನ್ನು ಬಿಟ್ಟು ಹೋಗಿದಾರಪ್ಪ. ಅದರ ಮಧ್ಯದಲ್ಲಿ ನಮ್ಮನ್ನೆಲ್ಲ ಉಳಿಸಿ ನಮಗೆ ಅಗತ್ಯ ಇರೋದಂತೆ ದಯಪಾಲಿಸಿಕೊಟ್ಟು ನಡೆಸ್ತಾ ಇದ್ದೀರ ಸ್ವಾಮಿ. ನಿಮಗೆ ನಮ್ಮ ಉಸಿರು ಪ್ರಾಣ ಇರೋ ತನಕ ಸ್ವಾಮಿ ನಿನ್ನ ಸೇವೆಯನ್ನು ಮಾಡುವಂತೆ ನಮ್ಮನ್ನು ಎಚ್ಚರಿಸು. ಜ್ಞಾನವನ್ನು ಕೊಡು, ಬುದ್ಧಿಯನ್ನು ಕೊಡು. ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ಮಾರ್ಗವನ್ನು ಅರ್ಥಕೊಂಡು ನಿನ್ನ ಸೇವೆಯಲ್ಲೇ ಬೆಳೆಯುವಂತೆ ನಮ್ಮನ್ನು ಎಚ್ಚರಿಸಿ ಸ್ವಾಮಿ ನಡೆಸುತ್ತೇವ. ನಿನಗೆ ಸ್ತೋತ್ರವಾಗಲಪ್ಪ. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ಪ್ರತಿಯೊಂದು ವಿಷಯಗಳನ್ನು ಸ್ವಾಮಿ ನಿಮ್ಗೆ ಅರ್ಪಿಸ್ತಾ ಇದ್ದೀವಿ ಸ್ವಾಮಿ. ನಿನಗೆ ಗೊತ್ತಿಲ್ಲದೆ ಯಾವುದು ಇಲ್ಲ ಸ್ವಾಮಿ. ಎಲ್ಲವನ್ನು ಬಲ್ಲಾತನ್ನು ತಿಳಿದಾತ ನೀನು ಸ್ವಾಮಿ. ಅಪಾ ತಂದೆ ಅಂತ ನಾವು ಬೇಡಿದಾಗ ಆ ಕ್ಷಣದಲ್ಲಿ ನೀವು ಅದ್ಭುತವನ್ನು ಮಾಡುವಂತ ದೇವರು ಸ್ವಾಮಿ. ಕರ್ತನೆ, ನಮ್ಮ ಪಾಪಗಳನ್ನು ನೋಡಿ ಸ್ವಾಮಿ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಅದು ದೇವರಾಗೆಲ್ಲ ಸ್ವಾಮಿ ಮನುಷ್ಯನಾಗಿ ಬಂದು ಪ್ರತಿಯೊಂದು ವಿಷಯಗಳನ್ನು ಅರ್ಥಕೊಂಡು ನಮ್ಮ ಪಾಪಗಳೆಲ್ಲವನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣವನ್ನು ನೀಡಿದಂತ ದೇವರು ನೀವು ಸ್ವಾಮಿ. ಈ ದಿನದಲ್ಲಿ ನಾವು
ನಿಮ್ಗೇನು ಕೊಡ್ತಾ ಇಲ್ಲಪ್ಪ. ನೀವು ನನಗೇನು ಕೊಡಬೇಡ್ರಿ, ನಿಮ್ಮ ಹೃದಯಗಳನ್ನು ಮಾತ್ರ ಕೊಡ್ರಿ ಅಂತ ಕೇಳಿದಾಗ ಈ ಹೃದಯನ್ನು ಕೊಡೋಕ್ಕೂ ಶಕ್ತನಾಗಿಲ್ದಿರ ಆಗ್ಬಿಟ್ಟಿದ್ರೆ ಸ್ವಾಮಿ. ಅಂತ ಪಾಪಿಗಳು ನಾವು. ದೇವಾ, ಈ ಪಾಪ ಅಪರಾಧಗಳೆಲ್ಲವನ್ನು ಮನ್ನಿಸಿ ನೀವು ಕೇಳಿದಂತೆ ಹೃದಯವನ್ನು ಕೊಡುವಂತ ಮಕ್ಕಳಾಗಿ ನಡೆಯುವಂತೆ ನಮ್ಮನ್ನೆಲ್ಲರನ್ನು ನೀನು ಕರುಣಿಸಿ ಕಾಪಾಡಿಸು. ನಿನಗೆ ಸ್ತೋತ್ರವಾಗಲಿ ದೇವ. ಈ ದಿನದಲ್ಲಿ ನಡೆದಂತೆ ಎಲ್ಲಾ ಪ್ರಾರ್ಥನೆಗಳನ್ನು, ಸಭೆಗಳನ್ನು ಕೂಡ ನೀನು ಆಶೀರ್ವದಿಸು. ಸಭಾ ಪಾಲಕರನ್ನು, ಅವರ ಕುಟುಂಬ, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಸೇವಕರನ್ನು ಕೂಡ ನೀನು ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಬೋಧಕರು ಮಾಡುವಂತ ಪ್ರತಿಯೊಂದು ಸೇವೆಗಳನ್ನು ನೀನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಅವರು ಮಾಡುವಂತ ಒಂದೊಂದು ಸೇವೆಯಲ್ಲಿ ನೀನಿದ್ದು ಸ್ವಾಮಿ, ಅವರಿಗೆ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ಕೊಟ್ಟು ಅವರನ್ನು ಕರುಣಿಸಿ ಕಾಪಾಡು. ಅವರಿಗೆ ಅಗತ್ಯವಿರುವಂತೆ ಪಾಲಿಸ್ಕೊಡು ಸ್ವಾಮಿ. ಯಾಕಂದ್ರೆ ಅಪ್ಪ, ನಿನ್ನ ಸತ್ಯವೇದದ ವಾಕ್ಯಗಳು ಅರ್ಥಪೂರ್ಣವಾಗಿ ಪ್ರತಿಯೊಬ್ಬರು ಅರ್ಥೈಸಿಕೊಂಡು ಯೇಸು ಮಕ್ಕಳಾಗಿ ಬೆಳೀರಿ ಅಂತ ನಮಗೆ ಪ್ರತಿ ಬೋಧನೆ ಮಾಡುವಾಗ ದೇವರೇ, ನಾವು ನಿನ್ನ ಮಕ್ಕಳಾಗಿ ಎಚ್ಚೆತ್ತುಕೊಂಡು ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವನ್ನು ಇನ್ನೂ ಅನೇಕ ಜನಗಳಿಗೆ ತಿಳಿಸಿಕೊಟ್ಟು ಅವರೂ ಕೂಡ ಇದರಲ್ಲಿ ಭಾಗಿಯಾಗಿ ನಿನ್ನ ಮಹಿಮೆಯನ್ನು ಕಾಣುವಂತೆ ಎಲ್ಲರಿಗೂ ಜ್ಞಾನ ಬುದ್ಧಿಯನ್ನು ಕೊಟ್ಟು ಸ್ವಾಮಿ ನೀನು ಆಶೀರ್ವಾದ ಮಾಡಬೇಕು. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಮತ್ತೊಂದಾವರ್ತಿ ಸ್ವಾಮಿ, ನೀನು ಸೃಷ್ಟಿ ಮಾಡಿದಂತೆ ಈ ಲೋಕದಲ್ಲಿ ಎಷ್ಟು ಕೋಟಿ ಜನಗಳಿದ್ದಾರೆ, ಎಷ್ಟು ಕೋಟಿ ಜೀವರಾಶಿಗಳಿದ್ದಾರೆ. ಇವೆಲ್ಲವನ್ನು ನೀನೇ ಆಶೀರ್ವದಿಸು. ಇವರಿಗೆಲ್ಲರಿಗೂ ಅಗತ್ಯವಂತೆ ಪಾಲಿಸ್ಕೊಡಪ್ಪ. ನಿನ್ನ ಮಕ್ಕಳು ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ದೂತರ ಮುಖಾಂತರ ನಮ್ಮನ್ನು ಆವರಿಸಿ ನಡೆಸು ಸ್ವಾಮಿ. ನಿನ್ನ ಪರಿಶುದ್ಧದ ರಕ್ತದ ನೆರಳಿನ ಅಡಿದಾವರಿಯಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸು ಸ್ವಾಮಿ. ನಿನ್ನ ಒಂದು ಪರಿಶುದ್ಧ ರಕ್ತ ಸ್ವಾಮಿ ಇವತ್ತಿನ ದಿವಸ ನಿನ್ನ ಮಕ್ಕಳ ಮೇಲೆ ಆವರಿಸಿಕೊಂಡು ಎಷ್ಟೇ ಅವರು ಬೇರೆ ಕಡೆ ಗಮನ ಹೋಗದಂತೆ ಸ್ವಾಮಿ, ಒಂದೊಂದು ಹೆಜ್ಜೆಯಲ್ಲಿ ನೀನಿದ್ದು ನಾವು ನಿಮ್ಮನ್ನು ಮರೆಯದಂತೆ ನಿನ್ನ ವಾಕ್ಯಗಳನುಸಾರವಾಗಿ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸಿ ಕಾಯ್ದು ಕಾಪಾಡು ದೇವ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತು ಅಮದಾವತಿ ಸ್ವಾಮಿ, ನಮ್ಮ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು ನೀನು ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ನೀನು ಮುಟ್ಟು ಆಶೀರ್ವದಿಸು. ಈ ಗ್ರಾಮದಲ್ಲಿರೋ ಪ್ರತಿಯೊಬ್ಬರು ನಿನ್ನ ಮಕ್ಕಳಾಗುವಂತೆ ನಾನು ಬೇಡ್ಕೊಳ್ತಾ ಇದ್ದೀನಪ್ಪ. ಹೌದು ಕರ್ತನೆ, ಇವತ್ತಿನ ದಿವಸ ನಾವೇ ಮನುಷ್ಯರೇ ಮಾಡಿದಂತ ಒಂದು ವಿಗ್ರಹಗಳಿಗಾಗಿ ಇವರು ಅಡ್ಡ ಬೀರುವಾಗ ಸ್ವಾಮಿ, ಇವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಇವರು ಎಚ್ಚೆತ್ತುಕೊಂಡು ಸ್ವಾಮಿ, ಇವತ್ತಿನ ದಿವಸ ಈ ಲೋಕದಲ್ಲಿ ಸತ್ಯ ದೇವರು ಯಾರು? ನಾವಿವತ್ತು ಲೋಕದಲ್ಲಿ ಹುಟ್ಟಿ ಬೆಳೆದಿರೋದು ಯಾರಿಂದ? ಈ ಒಂದು ಶ್ವಾಸದಲ್ಲಿ ನಮ್ಮ ಉಸಿರನ್ನು ಕೊಟ್ಟಂತ ದೇವರು ಯಾರು? ಇವೆಲ್ಲ ಅರ್ಥಕೊಂಡು ಸ್ವಾಮಿ ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಸ್ವಾಮಿ ನಿನ್ನ ಕಡೆಗೆ ಬರುವಂತೆ ಸ್ವಾಮಿ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅಂತ ನಿನ್ಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ನಮ್ಮ ಮನೆಯ ಸುತ್ತ ಇರೋ ನೆರೆಹೊರೆಯ ಕುಟುಂಬಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಒಂದು ಬಾಂಧವರ ಕುಟುಂಬಗಳನ್ನು, ಅಕ್ಕ ತಂಗಿಯರ ಕುಟುಂಬಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಟ್ಟು ಮರ ಮಾಡಿ ಒಂದೊಂದು ಕುಟುಂಬದಲ್ಲಿ ನೀನು ಒಡೆಯನಾಗಿದ್ದು ಆ ಕುಟುಂಬಗಳನ್ನು ಯಾವ ರೀತಿ ನಡೆಸ್ಬೇಕಂತ ನಿನಗೆ ಗೊತ್ತಿದ್ದೀಯಪ್ಪ. ಆ ಕುಟುಂಬಗಳಲ್ಲಿ ಸ್ವಾಮಿ ಪ್ರತಿಯೊಬ್ಬರನ್ನು ಎಚ್ಚರಿಸಿ ನೀನು ಆಶೀರ್ವಾದ ಮಾಡು, ಬಲಪಡಿಸಿ ಸಹಾಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೆ ಒಪ್ಪಿಸ ಸ್ವಾಮಿ. ಈ ಕುಟುಂಬದಲ್ಲಿರೋ ನಾವೆಲ್ಲರೂ ನಿನ್ನ ರಕ್ಷಣೆ ಹೊಂದಲ್ಪಡಲಿ ಸ್ವಾಮಿ. ನಿನ್ನ ಸೇವೆಯಲ್ಲಿ ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನೆಲ್ಲರನ್ನು ಕರುಣಿಸಿ ಕಾಪಾಡ ಸ್ವಾಮಿ. ಪ್ರತಿಯೊಂದು ಗಳಿಗೆಯಲ್ಲಿ, ಪ್ರತಿಯೊಂದು ಸಮಯದಲ್ಲೂ, ಒಂದೊಂದು ಹೆಜ್ಜೆಯಲ್ಲೂ ಕೂಡ ಸ್ವಾಮಿ ನಿನ್ನನ್ನು ಮರೆಯದಂತೆ ನಾವು ನೀನು ಮಾಡಿದಂತ ಉಪಕಾರಗಳನ್ನು ನಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ನಾವಿದ್ದಾಗ ನಮ್ಮನ್ನು ಪೋಷಿಸಿ ನಡೆಸಿದಂತ ದೇವರು ನೀವು. ಈ ದಿನದಲ್ಲಿ ಸ್ವಾಮಿ ನಾವು ಯಾವುದೇ ವಿಷಯದಲ್ಲಿ ಸ್ವಾಮಿ ನಿಮ್ಮನ್ನು ಮರೆಯದಂತೆ ನಮಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಈ ಒಂದು ಕುಟುಂಬದಲ್ಲಿ ನೀನು ತಂದೆಯಾಗಿದ್ದು ನಮ್ಮನ್ನು ನಡೆಸು ಸ್ವಾಮಿ. ಹೌದು ಕರ್ತನೆ, ಇವತ್ತಿನ ದಿವಸ ನಮಗೆ ನೀವು ತಂದೆ, ತಾಯಿ, ಗುರು, ದೈವ ಎಲ್ಲವೂ ನೀನಪ್ಪ. ನಮ್ಮನ್ನು ನಡೆಸುವಾತನು, ನಮ್ಮನ್ನು ಕಾಯುವಾತನು,
ನಮಗೆ ಅಗತ್ಯವನ್ನು ಕೊಡುವಾತ ನೀನಾಗಿದೆಯಾ ಸ್ವಾಮಿ. ನಾವು ನಿಮ್ಮನ್ನು ಮರೆಯದಂತೆ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ನಡೆಸುದೇವ. ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲಾ ವಿಷಯಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು, ಈ ಸಭೆಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ನಾವು ಬೇಡಿದಂತ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ಕೂಡ ಸ್ವಾಮಿ, ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಸ್ವಾಮಿ, ನನ್ನ ಪ್ರಾರ್ಥನೆಯಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಸ್ವಾಮಿ ಕ್ಷಮಿಸ್ಬಿಡಪ್ಪ. ಈ ಪ್ರಾರ್ಥನೆ ಮುಖಾಂತರ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವಿಸು, ಬಲಪಡಿಸಿ ಸಹಾಯವನ್ನು ಮಾಡು. ಈ ಎಲ್ಲಾ ವಿಷಯಗಳು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಭಯಭಕ್ತಿ ಉಳ್ಳವರಾಗಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. ಆಮೆನ್, ಆಮೆನ್, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ನ್ಯೂನತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ವಾಕ್ಯವನ್ನು ಲಾಲಿಸುವಂತ ಪ್ರತಿಯೊಂದು ಕುಟುಂಬದ ಸಂಗಡ, ನಿನ್ನನ್ನು ಪ್ರೀತಿಸುವಂತ ಎಲ್ಲ ನಿನ್ನ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತೋತ್ರ.